ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಒಳ್ಳೆಯವರೇ ನಿನ್ನ ಆರಾಧಿಸುವೆ ಬಲ್ಲವರೇ ನಿನ್ನ ಆರಾಧಿಸುವೆ ಒಳ್ಳೆಯವರೇ ನಿನ್ನ ಆರಾಧಿಸುವೆ ಬಲ್ಲವರೇ ನಿನ್ನ ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಎಲ್ಲರೂ ಕೊಡಿ ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಆತ್ಮದಿಂದ ನಿನ್ನ ಆರಾಧಿಸುವೆ ಸತ್ಯದಿಂದ ನಿನ್ನ ಆರಾಧಿಸುವೆ ಆತ್ಮದಿಂದ ನಿನ್ನ ಆರಾಧಿಸುವೆ ಸತ್ಯದಿಂದ ನಿನ್ನ ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಆತ್ಮದಿಂದ ನಿನ್ನ ಆರಾಧಿಸುವೆ ಸತ್ಯದಿಂದ ನಿನ್ನ ಆರಾಧಿಸುವೆ ಆತ್ಮದಿಂದ ನಿನ್ನ ಆರಾಧಿಸುವೆ 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 ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಎಲ್ಲರೂ ಕೊಡಿ ಆರಾಧಿಸುವೆ ನಾನು ಆರಾಧಿಸು ಎಲ್ಲರೂ ಸ್ವರತಿ ಕರ್ತನು ಯೇಸುವನ್ನು ಆರಾಧಿಸು ದೂತರೊಂದಿಗೆ ಆರಾಧಿಸುವೆ ಸ್ತೋತ್ರ ಯಜ್ಞದಿಂದ ಆರಾಧಿಸುವೆ ದೂತರೊಂದಿಗೆ ಆರಾಧಿಸುವೆ ಸ್ತೋತ್ರ ಯಜ್ಞದಿಂದ ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸು ಕರ್ತನು ಯೇಸುವನ್ನು ಆರಾಧಿಸುವೆ ಒಳ್ಳೆಯವರೇ ನಿನ್ನ ಆರಾಧಿಸುವೆ ಬಲ್ಲವರೇ ನಿನ್ನ ಆರಾಧಿಸುವೆ ಒಳ್ಳೆಯವರೇ ನಿನ್ನ ಆರಾಧಿಸುವೆ ಬಲ್ಲವರೇ ನಿನ್ನ ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸುವೆ ಕರ್ತನು ಯೇಸುವನ್ನು ಆರಾಧಿಸುವೆ ಓ ಸ್ತೋತ್ರ ಕರ್ತನೇ ಸ್ತೋತ್ರ ರಾಜ ಶಿಖನ ಮಹಾಂದುರಿಯಲ ಬಾಬಾ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಟೈಮ್ ಮೈ ಲಾರ್ಡ್ ನನ್ನನ್ನು ನೇರವಾಗಿ ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಸಹೋದರರೇ ವಿಶೇಷವಾಗಿ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದರಿ ಸಹೋದರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ದಾಂಡೇಲಿ ಎಂಬ ಪಟ್ಟಣದಿಂದ ಕರ್ನಾಟಕ ಇಂಡಿಯಾದಿಂದ ನಾನು ಈ ಶುಭ ವಾರ್ತೆಯನ್ನು ನಮ್ಮ ಸಭೆಯಿಂದ ನಿಮ್ಮ ಬಳಿಗೆ ನಿಮ್ಮ ಕುಟುಂಬದಲ್ಲಿ ಬಂದು ನಾನು ಸಾರುವಂಥ ಈ ಒಂದು ಮಾಧ್ಯಮವನ್ನು ದೇವರ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಂಬ್ತೇನೆ ಈ ಒಂದು ಶುಭವಾರ್ತೆಯಿಂದ ಅನೇಕ ರೋಗಿಗಳಿಗೆ ಗುಣಮುಖರಾಗುವಂತೆ, ದಾರಿದ್ರ್ಯದಲ್ಲಿರ್ತಕ್ಕಂಥ ಬಡವರಿಗೂ ಬಡತನದಿಂದ ಬಿಡುಗಡೆ ಹೊಂದತಕ್ಕ ಮತ್ತು ವ್ಯಾಧಿಗಳಿಂದ
ಅಶಾಂತಿಯಿಂದ, ದುಃಖಗಳಿಂದ, ಬಾಧೆಗಳಿಂದ ಮುಕ್ತರಾಗತಕ್ಕಂಥ ಸಂದೇಶವು ನಾನು ಸಾರ್ತಾ ಇದ್ದೇನೆ. ಇವತ್ತು ಧನವಂತರಿಗೆ ಒಂದು ಶುಭವಾರ್ತೆ. ಇವತ್ತೇನು? ಧನವಂತರಿಗೆ ಒಂದು ಶುಭವಾರ್ತೆ. ಆ ಶುಭವಾರ್ತೆ ಏನಂದ್ರೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆ ಶುಭವಾರ್ತೆ ಏನಂದ್ರೆ, ಬಹಳ ಅದ್ಭುತವಾದಂಥ ವಾರ್ತೆಯನ್ನು ನನಗೆ ಅದು ದೇವರು ತೋರಿಸಿದನು. ಬಡವರಿಗೂ ಶುಭವಾರ್ತೆ, ಧನವಂತರಿಗೂ ಶುಭವಾರ್ತೆ. ಇಲ್ಲಿ ನಾವು ನಿನ್ನೆ ಕಳೆದ ನೇರ ಪ್ರಸಾರದಲ್ಲಿ ಮತ್ತು ಕಳೆದ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಸಾರ್ತಾ ಬಂದಿರುವಾಗ, ಶುಭವಾರ್ತೆ ಅಂದರೆ ಏನು, ಆ ಯೇಸು ಕ್ರಿಸ್ತನು ತಂದು ಸಾರಿರ್ತಕ್ಕಂಥ ಶುಭವಾರ್ತೆ, ಯೇಸು ಕ್ರಿಸ್ತು ಕೊಟ್ಟಿರ್ತಕ್ಕಂಥ ಆ ಸುಖ, ಆ ಕ್ಷೇಮ, ಆ ಸಮೃದ್ಧಿ, ಆ ಅಭಿವೃದ್ಧಿ, ಆ ಆರೋಗ್ಯ, ಆ ಒಂದು ಶಾಂತಿ, ಸಮಾಧಾನ, ನೆಮ್ಮದಿ, ವಿಶ್ರಾಂತಿ ಮನಸ್ಸಿಗೆ, ಇವೆಲ್ಲವನ್ನು ಕೊಟ್ಟಿರ್ತಕ್ಕಂಥ ನಾನು ಬೋಧಿಸ್ತಾ ಬರ್ತಾ ಇದ್ದೇನೆ. ಆದರೆ ಎಲ್ಲ ನನ್ನ ಸಹೋದರಿಗೂ ನೋಡತಕ್ಕಂಥವ್ರಿಗೂ ಮತ್ತು ನಮ್ಮ ಸಭೆಯಲ್ಲಿದ್ದಂಥ ಎಲ್ಲರ ವತಿಯಿಂದ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ಪಾಸ್ಟರ್ ಎನ್ ದೇವದಾಸ್ ಆದ ನಾನು ನಿಮ್ಮ ಹತ್ರ ಈ ಶುಭ ವಾರ್ತೆಯನ್ನು ತರಲು ಮಾಡಿರ್ತಕ್ಕಂಥ, ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಾರ್ಥನಾಗಿರ್ತಾನೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಈಗ ನಾವು ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಧನವಂತರಿಗೂ ಬಡವರಿಗೂ ಶುಭವಾರ್ತೆ ಅಂತ ಹೇಳ್ತಾ ಇದ್ದೇನೆ. ಗುಡ್ ನ್ಯೂಸ್. ಬೈಬಲ್ನಲ್ಲಿ ನಾವು ನೋಡಿದ್ದೇವೆ, ಕಳೆದ ಎಪಿಸೋಡ್ಗಳಲ್ಲಿ, ಕಳೆದ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದೇವೆ, ಅಬ್ರಾಮನನ್ನು ದೇವರು ಕರೆದ ನಂತರ ಅಬ್ರಾಮನು ಬಡ ಸ್ಥಿತಿಯಲ್ಲಿದ್ದನು ಮತ್ತು ಬಂಜೆ ಸ್ಥಿತಿಯಲ್ಲಿದ್ದನು, ಮಕ್ಕಳಿಲ್ಲದ ಪರಿಸ್ಥಿತಿಯಲ್ಲಿದ್ದನು. ಒಬ್ಬನಿಗೆ ಧನ ಸಂಪತ್ತು ಇದ್ದು ಕೂಡ ಅವನಿಗೆ ಮಕ್ಕಳಿಲ್ಲದಿದ್ದರೆ ಏನು ಉಪಯೋಗ ಇಲ್ಲ. ಅವನಿಗೆ ಧನವೂ ಇಲ್ಲ, ಸಂಪತ್ತೂ ಇಲ್ಲ, ಐಶ್ವರ್ಯ ಇಲ್ಲ, ಮಕ್ಕಳು ಕೂಡ ಇಲ್ಲ. ಅಬ್ರಾಮನ ಹೆಂಡತಿ ಬಂಜೆ ಆಗಿದ್ದಳು. ಇದನ್ನು ನಾವು ನೋಡಿದ್ದೇವೆ. ಆದರೆ ಬೈಬಲ್ ಹೇಳ್ತದೆ, ದೇವರು ಅಬ್ರಾಮನಿಗೆ ದರ್ಶನ ಕೊಟ್ಟು, ಅಬ್ರಾಮನಿಗೆ ಪ್ರಕಟವಾಗಿ, ಸರ್ವಶಕ್ತನಾದ ದೇವರು, ಮಹಿಮಾ ಸ್ವರೂಪನಾದ ದೇವರು, ಸಿಂಹಾಸನಾಸೀನರೂಢನಾದ ದೇವರು ಅಬ್ರಾಮನಿಗೆ ಪ್ರತ್ಯಕ್ಷನಾಗಿ ಆತನು ಹೇಳಿರ್ತಕ್ಕಂಥ ಮೊಟ್ಟ ಮೊದಲಾದ ಸುವಾರ್ತೆ ಯಾವುದು? ಬೈಬಲ್ನಲ್ಲಿ ನಾವು ಮೊಟ್ಟ ಮೊದಲಾದ ಸುವಾರ್ತೆ ಎಲ್ಲಿ ನೋಡಿದೆ ನಾವು? ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆ ಮೊಟ್ಟ ಮೊದಲಾದ ಸುವಾರ್ತೆಯನ್ನು ನಾವೆಲ್ಲಿ ನೋಡುತ್ತೇವೆ? ನಾವು ಬೈಬಲಲ್ಲಿ ಮೊಟ್ಟ ಮೊದಲಾಗಿ ಸುವಾರ್ತೆ ಯಾರಿಗೆ ಸಾರಿದ್ರು? ಆ ಸುವಾರ್ತೆ ಅಂದರೆ ಏನು? ನಾವೆಲ್ಲರೂ ಏನು ತಿಳ್ಕೊಂಡಿದ್ದೇವೆ? ಯೇಸು ಕ್ರಿಸ್ತನ ಸಿಲುಬೆ ಅಂದರೆ ಯೇಸು ಕ್ರಿಸ್ತನ ಜನನ, ಮರಣ ಮತ್ತು ಸಿಲುವೆ ಶ್ರಮೆ. ಇದು ಕೂಡ ನಿಜ, ಇದು ಕೂಡ ಒಂದು ವಾರ್ತೆನೇ. ಸಿಲುವೆ ಶ್ರಮೆ ಮತ್ತು ಆತನು ಊಣಲ್ಪಡುವುದು ಮತ್ತು ಪುನರುತ್ಥಾನವಾಗುವುದು ಮತ್ತು ಎತ್ತಲ್ಪಡುವುದು ಮತ್ತು ತಿರುಗಿ ಎರಡನೇ ಆಗಮನಕ್ಕೆ ಆತನು ಬರತಕ್ಕಂತನಾಗಿದ್ದಾನೆ ಎಂಬುದಾಗಿ ಹೇಳಿಕೊಂಡು ನಾವೇನು ಮಾಡ್ತಿದ್ದೇವೆ? ಅದನ್ನೇ ಸುವಾರ್ತೆ ಎಂಬುದಾಗಿ ಹೇಳಿದೆ. ಪರವಾಗಿಲ್ಲ, ಅದು ಕೂಡ ಸುವಾರ್ತೆಯ ಒಂದು ಭಾಗವಾಗಿದೆ. ಹಲ್ಲೆಲೂಯಾ. ಅದು ಕೂಡ ಸುವಾರ್ತೆಯ ಒಂದು ಭಾಗವಾಗಿದೆ. ಆದ ಕಾರಣ ಇಲ್ಲಿ ನಾವು ಈ ಕಾರ್ಯವನ್ನು ನೋಡ್ತಾ ಬಂದಿದ್ದೇವೆ. ಸುವಾರ್ತೆ ನೋಡ್ರಿ, ದೇವರು ಅಬ್ರಾಮನನ್ನು ಬಡತನದಿಂದ ಕರೆದನು. ಅವನು ಕಡು ಬಡತನದಲ್ಲಿದ್ದ. ಅದಕ್ಕಾಗಿ ಯೇಸು ಕ್ರಿಸ್ತನು ಸಾರಿರತಕ್ಕಂಥ ಒಂದೇ ಒಂದು ಸಬ್ಜೆಕ್ಟ್, ಯೇಸು ಕ್ರಿಸ್ತನು ಸ್ಥಾಪಿಸಿರ್ತಕ್ಕಂಥ ಒಂದೇ ಒಂದು ಸಬ್ಜೆಕ್ಟ್, ಅದೇನೆಂದ್ರೆ ದೇವರ ರಾಜ್ಯದ ಶುಭವಾರ್ತೆಯನ್ನು ಸಾರದನು ಹೊರತು ಆ ರಾಜ್ಯದಲ್ಲಿರ್ತಕ್ಕಂಥ ಸುಖವು ಕ್ಷೇಮವನ್ನು ಸಾರದನು ಹೊರತು, ಹಲ್ಲೆಲೂಯಾ, ಆತನು ಮತವನ್ನು ಸಾರಲಿಲ್ಲ. ಈಗ ನಮ್ಮ ಕೆಲವು ಪ್ರಾಚೀನ ಭಕ್ತರು ಮತ್ತು ಹಳೆ ಬೈಬಲ್ ಕಾಲೇಜ್ ಮಾಡಿರ್ತಕ್ಕಂಥ ಎಲ್ಲರೂ ಸ್ವಲ್ಪ ಭಾಳ ಚೆನ್ನಾಗಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಕೂಡ ಬೋಧನೆ ಕಲ್ಕೊಳ್ತಾ ಇದ್ದಾರೆ. ಆದರೆ ಕೆಲವರು ಅರ್ಧಂಬರ್ಧ ಓದಿರ್ತಕ್ಕಂಥವ್ರು, ಸಾರ್ತಕ್ಕಂಥವ್ರು, ಪ್ರಸಂಗಿಕರು ಸುವಾರ್ತೆ, ಈಗ ಸಭೆಯನ್ನೇ ಸುವಾರ್ತೆಗೆ ಸಾರ್ತಾರೆ. ನಮ್ಮ ಸಭೆಗೆ ಬಂದರೆ ನಿಮಗೆ ರಕ್ಷಣೆ, ನಮ್ಮ ಸಭೆಗೆ ಬಂದರೆ ನಿಮ್ಗೆ ರಕ್ಷಣೆ, ನಮ್ಮ ಈ ಒಂದು ಸಭೆಗೆ ಬಂದರೆ ನಿಮ್ಗೆ ರಕ್ಷಣೆ, ನಿಮಗೆ ಸುಖ, ನಿಮ್ಗೆ ಕ್ಷೇಮ ಅಂತ ಹೇಳ್ತಾರೆ ಜನ. ಆದರೆ ಯೇಸು ಕ್ರಿಸ್ತನು ಆ ಮಾತನ್ನು ಸಾರಲಿಲ್ಲ. ಅದಕ್ಕಾಗಿ ನಾವು ಸಾರತಕ್ಕಂಥದ್ದು ಯೇಸು ಕ್ರಿಸ್ತನನ್ನು. ಹೌದು, ಕ್ರಿಸ್ತನು ಕೂಡ ಆ ಶುಭವಾರ್ತೆಗೆ, ಆ ಒಂದು ರಾಜ್ಯಕ್ಕೆ ಅರಸನಾಗಿದ್ದಾನೆ. ಹೌದು, ಒಪ್ತೇನೆ ನಾನು. ಆದರೆ ಯೇಸು ಕ್ರಿಸ್ತನು ಸಾರಿರ್ತಕ್ಕಂಥ ಸುವಾರ್ತೆ ನಾವು ಸಾರ್ತಾ ಇದ್ದೀವಾ? ಆದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಯೇಸು ಕ್ರಿಸ್ತನು ಮತವಲ್ಲ. ಯೇಸು ಕ್ರಿಸ್ತನು ಶುಭವಾರ್ತೆಯನ್ನು, ಯಾರಿಗೆ ಯಾವ ರೀತಿಯಾದ ಶುಭವಾರ್ತೆ ಆತನದಿತ್ತು ಅನ್ನತಕ್ಕಂಥ ನಾವು ಅಬ್ರಾಮನ ಜೀವನದಲ್ಲಿ ನೋಡ್ಕೊಳ್ತಾ ಬಂದಿದ್ದೇವೆ. ಅದಕ್ಕಾಗಿ ಅಬ್ರಾಮನು ಬಡವನಾಗಿದ್ದ, ಅಬ್ರಾಮನು ಮಕ್ಕಳಿಲ್ಲದವನಾಗಿದ್ದ, ಅವರ ಹೆಂಡತಿ ಬಂಜೆ ಆಗಿದ್ದಳು. ಅಬ್ರಾಮನು
ಸ್ವಂತ ಜನಾಂಗವಿದ್ದುಕೊಂಡು ಸ್ವಂತ ಜಾತಿ ಸಮಾಜದವರು ಇದ್ದುಕೊಂಡು ಕೂಡ ಕೈ ಬಿಡಲ್ಪಟ್ಟವನಾಗಿ ಮತ್ತು ತಿರುಗಿ ಅವನು ಯಾವತ್ತಿಗೂ ಚೇತರಿಸಿಕೊಳ್ಳದೆ ಹಣ ಸಂಪತ್ತನ್ನು ಗಳಿಸಲಾರದಂಥ ಸ್ಥಿತಿಯಲ್ಲಿದ್ದ. ಆದರೆ ದೇವರು ಆತನಿಗೆ ಪ್ರಕಟವಾಗಿ, ಸರ್ವಶಕ್ತನಾದ ದೇವರು ಅಬ್ರಾಹ್ಮನಿಗೆ ಪ್ರಕಟವಾಗಿ ಆತನಿಗೆ ಮಾತನಾಡಿದ ಕೂಡಲೇ ಆತನಿಗೆ ಹೇಳಿರ್ತಕ್ಕಂಥ ಮಾತು ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಬ್ರಾಹ್ಮನೇ, ನೀನಿದ್ದ ದೇಶವನ್ನು ಬಿಟ್ಟು ಹೊರಟು ನಾನು ಹೇಳುವ ದೇಶಕ್ಕೆ ಹೋಗು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ ಮತ್ತು ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಏನು ಮಾಡ್ತೇನೆ? ಥ್ಯಾಂಕ್ ಯು ಜೀಸಸ್. ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಗಂಭೀರವಾಗಿ ಹೇಳ್ತಿರಲ್ವ? ಈ ಆಶೀರ್ವದಿಸುತ್ತೇನೆ ಬಹಳ ಜನರಿಗೆ ಇವತ್ತು ನಾನು ಅಬ್ರಾಹ್ಮನಿಗೆ ದೇವರು ಸಾರಿರ್ತಕ್ಕಂಥ ಈ ಆಶೀರ್ವಾದದ ಸುವಾರ್ತೆ. ಎಂಥ ಸುವಾರ್ತೆ ಬ್ರದರ್? ಆಶೀರ್ವಾದದ ಸುವಾರ್ತೆ. ಅಬ್ರಾಹ್ಮನಿಗೆ ದೇವರು ಮೊತ್ತ ಮೊದಲಾಗಿ ಸರ್ವಶಕ್ತನಾದ ದೇವರು, ಸರ್ವೇಶ್ವರನಾಗಿರ್ತಕ್ಕಂಥ ದೇವರು, ಭೂಪ್ರಗಳನ್ನು ಮಾಡಿರ್ತಕ್ಕಂಥ ದೇವರು ಅಬ್ರಾಹ್ಮನಿಗೆ ಸಾರಿರ್ತಕ್ಕಂಥ ಸುವಾರ್ತೆ ಏನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ತದನಂತರ ಆಶೀರ್ವಾದದ ಸುವಾರ್ತೆ. ಎಂಥ ಸುವಾರ್ತೆ? ಆಶೀರ್ವಾದದ ಅಂತ ಹೇಳ್ತಾ ಇದ್ದಾನೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಮಕ್ಕಳೇ ಇಲ್ಲ, ಆತನಿಂದ ಮಕ್ಕಳು ಹುಟ್ಟಿದರೆ ತಾನೇ ಒಂದು ಜನಾಂಗವಾಗುವುದು. ಆದರೆ ಮಕ್ಕಳಿಲ್ಲದಿದ್ದರೂ ನಾನು ನಿನಗೆ ಮಕ್ಕಳು ಹುಟ್ಟುವಂತೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಮಕ್ಕಳಿಲ್ಲದ ಭಾಗ್ಯಕ್ಕಿಂತಲೂ ಮಕ್ಕಳಿಲ್ಲದ ದುರ್ಭಾಗ್ಯಕ್ಕಿಂತಲೂ ಮಕ್ಕಳುಳ್ಳ ಜೀವನವೇ ಆಶೀರ್ವಾದದ ಜೀವನ. ಯಾರ್ಯಾರು ಮಕ್ಕಳಿಲ್ಲದೆ ಬಳಲುತ್ತಾ ಇದ್ದರೆ ನನ್ನ ಸುವಾರ್ತೆಯನ್ನು ಕೇಳತಕ್ಕಂಥವ್ರು ಇವತ್ತು ನನ್ನ ಸಂದೇಶವನ್ನು ಮುಗಿಸೋದ್ರೊಳಗೆ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ವಿಮೋಚಕನಾಗಿ ನಂಬುದಾದರೆ ನೀವು ಕೂಡ ಮಕ್ಕಳನ್ನು ಖಂಡಿತವಾಗಿ ಪಡ್ಕೊಳ್ತೀರಿ. ದೇವರ ಅದ್ಭುತವಾದ ಕಾರ್ಯಗಳನ್ನು ಮಾಡೇ ಮಾಡ್ತಾನೆ. ಯಾರ್ಯಾರು ತಮ್ಮ ಜೀವನದಲ್ಲಿ ಸೋಲನ್ನು ಒಪ್ಪಿದ್ದಾರೆ, ಸೋತು ಹೋಗಿದ್ದಾರೆ, ಬಿಸ್ನೆಸ್ನಲ್ಲಿ ಪರಿಪೂರ್ಣವಾಗಿ ಖಂಡಮಾಗಿದ್ದಾರೆ, ಜೀವನವೆಲ್ಲ ಸ್ವಂತ ಜನರಿದ್ದುಕೊಂಡು ಕೂಡ, ಸ್ವಂತ ಸ್ವಕೀಯ ಜನರಿದ್ದುಕೊಂಡು ಕೂಡ, ಯಾವ ಸ್ವಕೀಯ ಜನರು ಕೂಡ ಅಥವಾ ಸ್ವಂತ ಜನರು, ಸಮಾಜದವರು, ಸ್ವಂತ ಜಾತಿ ಜನರು ಕೂಡ ನಿಮ್ಮನ್ನು ಕೈ ಹಿಡಿದು ಎಬ್ಬಿಸಲಿಲ್ಲವಾ? ಆದರೆ ಯೇಸು ಇವತ್ತು ನಾನು ಬೋಧಿಸ್ತಿರ್ತಕ್ಕಂಥ ಸರ್ವಶಕ್ತನು ಇವತ್ತಿಗೂ ನಿಮ್ಮ ಕೈ ಹಿಡಿದು ಆತನು ಉನ್ನತ ಸ್ಥಿತಿಗೆ ತರತಕ್ಕಂಥವನಾಗಿದ್ದಾನೆ. ಆದ ಕಾರಣ ಈಗ ನಾವು ಗಮನಿಸ್ತೀವಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ನೆಕ್ಸ್ಟ್ ಲೈನ್ ಹೇಳ್ತಾ ಇದ್ದಾನೆ, ಐ ವಿಲ್ ಬ್ಲೆಸ್ ಯು. ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಈ ಆಶೀರ್ವಾದದ ಕುರಿತು ತಿಳ್ಕೊಳ್ಳಿಕ್ಕೆ ಮುಂಚೆ ನಾವು ಇನ್ನೂ ಬಹಳಷ್ಟು ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ಅಬ್ರಾಹ್ಮನು ದರ್ಶನ ಕೊಟ್ಟಿರ್ತಕ್ಕಂಥ ದೇವರು ಎಂಥವನು, ಯಾವ ಸ್ಥಿತಿಯಲ್ಲಿರ್ತಕ್ಕಂಥವನು, ಯಾವೊಂದು ಶೌರ್ಯವನ್ನು ಹೊಂದಿಕೊಂಡಿರ್ತಕ್ಕಂಥವನು, ಯಾವೊಂದು ವೈಭವ ಇದ್ದಂಥವನು, ಸಿಂಹಾಸನಾಸೀನರುಡನು. ಅಬ್ರಾಹ್ಮನು ಏನು ಕಂಡನು? ಅಬ್ರಾಹ್ಮನು ಏನು ಕಂಡುಕೊಂಡನು? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರಗೊಳ್ತಲ್ವಯ್ಯ. ಅಬ್ರಾಹ್ಮನು ಏನು ಕಂಡುಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಕಂಡುಕೊಂಡಿರ್ತಕ್ಕಂಥ ಒಂದು ಅದೃಶ್ಯವಾದಂಥ ದೇವರನ್ನು, ಅದೃಶ್ಯವಾದ ದೇವರು, ಸಿಂಹಾಸನಾಸೀನರುಡನು, ದೇವದೂತಗಳು, ಅದೃಶ್ಯವಾದಂಥ ದೇವದೂತಗಳು ಮತ್ತು ಅದೃಶ್ಯವಾದಂಥ ಒಂದು ಲೋಕವನ್ನು ನೋಡಿದಾನೆ. ಅದೇ ಪರಲೋಕ ಎಂಬುದಾಗಿ ಹೇಳ್ತೇನೆ. ಎಲ್ಲ ಹೇಳ್ತೀರಲ್ವಿಯ? ಯೇಸು ಕ್ರಿಸ್ತನು ಸಾರಿದು ಕೂಡ ಅದೇ ಪರಲೋಕ ರಾಜ್ಯದ ಶುಭವಾರ್ತೆಯನ್ನು ಸಾರಿದನು ಹೊರತು ಆತನು ಮತವಾಗಲಿ, ಆತನು ಏಥಿಸಮ್ ಆಗಲಿ, ನಾಸ್ತಿಕವಾಗಲಿ ಅಥವಾ ಪ್ರಜಾಪ್ರಭುತ್ವವಾಗಲಿ ಅಥವಾ ಅನುಷ್ಠಾನಗಳಾಗಲಿ ಆತನು ಸಾರಲಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಗಮನಿಸ್ತೀರಿ, ಅದಕ್ಕಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಆ ದೇವರ ರಾಜ್ಯದ ಸುವಾರ್ತೆ, ಅಬ್ರಾಹ್ಮನು ನೋಡಿರ್ತಕ್ಕಂಥ ಆ ಒಂದು ಅದೃಶ್ಯ ಲೋಕ ಹೇಗಿದ್ದಿರ್ಬೋದು? ಅಬ್ರಾಹ್ಮನಿಗೆ ಅಷ್ಟು ನಂಬಿಕೆ ಎಲ್ಲಿಂದ ಬಂದಿದೆ? ಅದೃಶ್ಯ ಲೋಕದಲ್ಲಿ ಆಸೀನರೂಢನಾಗಿರ್ತಕ್ಕಂಥ ಆ ದೇವರು, ಸಿಂಹಾಸನಾಸೀನರೂಢನಾಗಿರ್ತಕ್ಕಂಥ ಆತನ ಸುತ್ತಲಿರ್ತಕ್ಕಂಥ ದೇವದೂತರ ಸೈನ್ಯ ಸಮೂಹಗಳು, ಆ ಬಂಗಾರದಿಂದ ತುಂಬಿರ್ತಕ್ಕಂಥ ವೈಢೂರ್ಯಗಳಿಂದ ತುಂಬಿರ್ತಕ್ಕಂಥ ಮುತ್ತು ರತ್ನಗಳಿಂದ ತುಂಬಿರ್ತಕ್ಕಂಥ ಆತನ ಸಿಂಹಾಸನವು, ಆತನ ಕಿರೀಟವು, ಆತನು ಕೂತ್ಕೊಂಡಿರ್ತಕ್ಕಂಥ ಆ ಒಂದು ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ, ಇಂಥ ಒಂದು ವೈಭವದಲ್ಲಿ, ಎಂಥ ಒಂದು ಮ್ಯಾಜೆಸ್ಟಿಕ್ನಲ್ಲಿ ಆತನು ಕೂತಿರುವುದನ್ನು, ಆತನ ಸುತ್ತಲೂ ಕೋಟ್ಯಾಂತರ ದೇವದೂತಗಳ ಸಮೂಹಗಳು ಅದೃಶ್ಯವಾದದ್ದು. ಈಗ ನಮಗೆ ಈ ಅದೃಶ್ಯವಾದ ಲೋಕವನ್ನು ಆತ ನೋಡಿದ. ಈ ಲೋಕ ನಮಗೆ ಈ ಲೋಕ, ಆದರೆ ಅದೃಶ್ಯವಾದ ಲೋಕಕ್ಕೆ ನಾವು ಹೇಳ್ತೇವೆ ಸೂಪರ್ ನ್ಯಾಚುರಲ್ ವರ್ಲ್ಡ್ ಎಂಬುದಾಗಿ ಹೇಳ್ತೇವೆ. ಏನಂತ ಹೇಳ್ತೇವೆ? ಸೂಪರ್ ನ್ಯಾಚುರಲ್ ವರ್ಲ್ಡ್. ಇದು ನ್ಯಾಚುರಲ್ ವರ್ಲ್ಡ್ನಲ್ಲಿದ್ದೇವೆ, ಆದರೆ ಯೇಸು ಕ್ರಿಸ್ತನು ಸೂಪರ್ ನ್ಯಾಚುರಲ್ ವರ್ಲ್ಡ್ ಬಗ್ಗೆ ಮಾತಾಡಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆತನು
ಜನನ ಮರಣ ಪುನರುತ್ಥಾನದ ಶುಭವಾರ್ತೆಯನ್ನು ಯೇಸು ಕ್ರಿಸ್ತು ಸಾರಲಿಲ್ಲ. ಆದರೆ ನಾನು ಸಾರಬೇಡ ಅಂತ ಹೇಳ್ತಾ ಇಲ್ಲ ನಿಮ್ಮನ್ನು. ಆದರೆ ಯೇಸು ಕ್ರಿಸ್ತನು ದೇವರ ರಾಜ್ಯದ ಶುಭವಾರ್ತೆ, ಅದೇ ಅಬ್ರಾಮನು ನೋಡಿರ್ತಕ್ಕಂಥ ಅದೃಶ್ಯ ಲೋಕದ ಶುಭವಾರ್ತೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ಅದೃಶ್ಯ ಲೋಕವನ್ನು ನೋಡಿ ಅಬ್ರಾಮನು ಆಶ್ಚರ್ಯಚಕಿತನಾದನು, ಅಬ್ರಾಮನು ಆಶ್ಚರ್ಯವಾದನು, ಅಬ್ರಾಮನು ರೋಮಾಂಚದಿಂದ ತುಂಬಿದನು, ಅಬ್ರಾಮನು ಉತ್ಸಾಹದಿಂದ ತುಂಬಿದನು. ಇದು ಎಂಥ ಲೋಕ ದೇವರೇ, ನಾನು ಇದುವರೆಗೂ ಇಂಥ ಒಂದು ಅದ್ಭುತವಾದಂಥ ದೃಶ್ಯ ನಾನು ನೋಡಲಿಲ್ಲ. ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ನೀನು ಅದರಲ್ಲಿ ಆಸೀನರುಡನಾಗಿದ್ದಿ. ಇಷ್ಟು ದೊಡ್ಡ ದೇವರು. ಅದಕ್ಕಾಗಿ ದೇವರ ಮಕ್ಕಳೇ, ಆ ಅದೃಶ್ಯ ಲೋಕವೇ, ಆ ಅದೃಶ್ಯವಾದಂಥ ದೇವಲೋಕವೇ ಪರಲೋಕ ರಾಜ್ಯ ಎಂಬುದಾಗಿ ಬೈಬಲ್ನಲ್ಲಿ ಹೇಳಲಾಗಿದೆ. ಪರಲೋಕ ಅದು ಒಂದು ಸ್ಥಳ, ಪರಲೋಕ ಅದೃಶ್ಯ ಲೋಕ. ಈಗ ಕಾಣತಕ್ಕಂಥ ಒಂದು ಲೋಕ ಏನು? ಇದು ನ್ಯಾಚುರಲ್ ಲೋಕ. ಇದು ನ್ಯಾಚುರಲ್ ಅಂದರೆ ಇದು ಪ್ರಾಕೃತಿಕವಾದಂಥ ಕಣ್ಣಿಗೆ ಕಾಣತಕ್ಕಂಥ ಭೌತಿಕವಾದಂಥ ಲೋಕ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಗುಡ್ ನ್ಯೂಸ್ ಫಾರ್ ಎಲ್ಲ ಧನವಂತರಿಗೆ, ಧನವಂತರು ಆಗಬೇಕಾಗಿರ್ತಕ್ಕಂಥವ್ರಿಗೆ, ಬಡವರಿಗೂ ಮತ್ತು ಧನವಂತರಿಗೆ ಒಳ್ಳೆಯ ವಾರ್ತೆ. ಯಾಕಂದರೆ ಅನೇಕ ಜನರು ಧನವಂತರಾಗಿದ್ದಾರೆ, ಆದರೆ ಅವರ ಮನಸ್ಸು, ಅವರ ಮನೆ, ಅವರ ಕುಟುಂಬ, ಅವರ ಜೀವನವೆಲ್ಲ ದುಃಖಮಯವಾಗಿದೆ. ಧನವಂತರಾಗಿದ್ದಾರೆ, ಮೋಸದಿಂದ, ಕುತಂತ್ರದಿಂದ, ತಂತ್ರೋಪಾಯದಿಂದ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಒನ್ಸ್ ಥ್ಯಾಂಕ್ ಯು, ತಂತ್ರೋಪಾಯದಿಂದ ಓನ್ಲಿ ಒನ್ಸ್, ಥ್ಯಾಂಕ್ ಯು ಫಾದರ್, ಹಲ್ಲೆಲೂಯಾ. ಅದಕ್ಕಾಗಿ ತಂತ್ರೋಪಾಯದಿಂದ ಮನುಷ್ಯರು ಧನ, ಸಂಪತ್ತು, ಐಶ್ವರ್ಯ, ಅಂತಸ್ತನ್ನು ಗಳಿಸಿದ್ದಾರೆ. ಆದರೆ ಅವರಿಗೆ ಸುಖ ಇಲ್ಲ, ಅವರಿಗೆ ಸಮಾಧಾನ ಇಲ್ಲ, ಅವರಿಗೆ ನೆಮ್ಮದಿ ಇಲ್ಲ. ಧನ ಮಾಡಿಕೊಂಡಿರ್ತಕ್ಕಂಥ ಆ ಒಂದು ಮಾರ್ಗ, ಆ ಒಂದು ಅನೀತಿ, ದುರ್ಮಾರ್ಗದಿಂದ, ಮೋಸದಿಂದ, ವಂಚನದಿಂದ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಧನಿಕರಿಗೆ ಯಾವತ್ತಿಗೂ ಸುಖ ಇಲ್ಲ. ಕಳ್ಳನಿಗಾಗಲಿ ಅಥವಾ ಟ್ಯಾಕ್ಸ್ ಕಳುವು ಮಾಡಿದವನಾಗಲಿ ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ಆ ದೇಶದ ಸುಂಕವನ್ನು ಆ ದೇಶಕ್ಕೆ ಕೊಡಬೇಕಾಗಿರ್ತಕ್ಕಂಥ ಒಂದು ಟ್ಯಾಕ್ಸನ್ನು ಕಳುವು ಮಾಡಿದವನಾಗಿರಲಿ ಅಥವಾ ಮೋಸದಿಂದ ಸಂಪಾದನೆ ಮಾಡ್ತಿರ್ತವನಾಗಲಿ, ಅವನಿಗೆ ಸುಖ ಇಲ್ಲ. ಆದರೆ ಅಂಥವನಿಗೆ ಶುಭವಾರ್ತೆ ಏನಂದರೆ, ಅಬ್ರಾಮನನ್ನು ದೇವರು ಆಶೀರ್ವದಿಸಿರುವ ಆಶೀರ್ವಾದದಲ್ಲಿ ಏನು ಅಡಕವಾಗಿದೆ ಅಂದರೆ, ಇಟ್ಸ್ ಇಂಟ್ರೆಸ್ಟಿಂಗ್, ಭಾಳ ಇಂಟ್ರೆಸ್ಟಿಂಗ್ ಇದೆ. ಕೀರ್ತನೆ ಅಲ್ಲ, ಜ್ಞಾನೋಕ್ತಿ 10:22, ಬೇಗನೆ ಎಲ್ಲರೂ ಜ್ಞಾನೋಕ್ತಿ 10:22. ಆಶೀರ್ವಾದ ಎಂಥ ಕಾರ್ಯವನ್ನು ಸೃಷ್ಟಿಸಿದ ನೋಡ್ರಿ. ದೇವರು ನೀಡಿರ್ತಕ್ಕಂಥ ಈ ಬೈಬಲಿಂದ ಬಂದಿರತಕ್ಕಂಥ ಸರ್ವಶಕ್ತನಾದ ದೇವರು, ಸರ್ವೇಶ್ವರನಾಗಿರ್ತಕ್ಕಂಥ ದೇವರು, ಭೂಪರಗಳನ್ನು ಉಂಟು ಮಾಡಿರ್ತಕ್ಕಂಥ ದೇವರು, ಈತನು ಎಂಥ ದೃಶ್ಯವನ್ನು ನೋಡಿರ್ಬೋದು. ಆ ದೃಶ್ಯದ ಅನುಸಾರವಾಗಿ ಈತನಿಗೆ ಹೇಳ್ತಾನೆ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿಶ್ಚಯವಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಗಂಭೀರವಾಗಿ ಹೇಳ್ತಾರಲ್ವಿಯಾ? ಖಂಡಿತವಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಕೈಯನ್ನು ಬಿಡುವುದಿಲ್ಲ. ನಿನ್ನ ಸ್ವಂತ ಜನರು, ನಿನ್ನ ವ್ಯಕ್ತಿ ಜನರು ಎಲ್ಲರೂ ನಿನ್ನ ಕೈ ಬಿಟ್ಟಿರ್ಬೋದು, ಆದರೆ ನಾನು ನಿನ್ನನ್ನು ಆಶೀರ್ವದಿಸುವೆನು. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಆದ ಕಾರಣ ಇಲ್ಲೇ ಕೀರ್ತನೆ ಜ್ಞಾನೋಕ್ತಿ 10:22 ಆಶೀರ್ವಾದ, ದೇವರು ಅಬ್ರಾಹ್ಮನಿಗೆ ಕೊಟ್ಟಿರುವ ಆಶೀರ್ವಾದದಲ್ಲಿ ಎಂಥ ಸುಖ ಇದೆ ಎಂಬುದಾಗಿ ನೋಡೋಣ. ಓದ್ತೀರಿ. ಒಡೆಯನ ದೇವರ ಕರ್ತನ ಆಶೀರ್ವಾದವು ಕಿಂಗ್ ಜೇಮ್ಸ್ ಓದಪ್ಪ. ಕರ್ತನ ಆಶೀರ್ವಾದವು ಐಶ್ವರ್ಯವನ್ನುಂಟು ಮಾಡುತ್ತದೆ, ಅದರ ಒಳಗೆ ಆತನು ಯಾವ ದುಃಖವನ್ನು ಸೇರಿಸುವುದಿಲ್ಲ. ಇದು ಅಬ್ರಾಮನು ಪಡೆದುಕೊಂಡಿರ್ತಕ್ಕಂಥ ಅದ್ಭುತವಾದಂಥ ಆಶೀರ್ವಾದ. ಧನಿಕರಿಗೆ ಒಂದು ಶುಭವಾರ್ತೆ ಏನಂದ್ರೆ, ದೇವರು ಬಡವರಿಗೆ ಒಂದು ಶುಭವಾರ್ತೆ, ಧನಿಕರಿಗೆ ಶುಭವಾರ್ತೆ, ಎಲ್ಲರಿಗೂ ಶುಭವಾರ್ತೆ. ಏನಂತ ತಿಳ್ಕೊಂಡು ಜ್ಞಾನೋಕ್ತಿ 10:22 ನಾವು ನೋಡ್ತಾ ಇದ್ದೇವೆ. ದೇವರು ಕರ್ತನ ಆಶೀರ್ವಾದವು, ಒಡೆಯನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುತ್ತದೆ, ಆದರೆ ಅದರೊಳಗೆ ಆತನು ದುಃಖವನ್ನು ಸೇರಿಸುವುದಿಲ್ಲ.
ಅದರೊಳಗೆ ವ್ಯಸನವನ್ನು ಸೇರಿಸುವುದಿಲ್ಲ, ಅದರೊಳಗೆ ಅಶಾಂತಿಯನ್ನು ಸೇರಿಸುವುದಿಲ್ಲ, ಅದರೊಳಗೆ ಗೊಂದಲವನ್ನು ಸೇರಿಸುವುದಿಲ್ಲ, ಅದರೊಳಗೆ ಭಯವನ್ನು ಸೇರಿಸುವುದಿಲ್ಲ, ಅದರೊಳಗೆ ದಿಗುಲನ್ನು ಸೇರಿಸುವುದಿಲ್ಲ. ದೇವರು ಕೊಡತಕ್ಕಂಥ ಆಶೀರ್ವಾದದಲ್ಲಿ ಸುಖ ಇದೆ. ದೇವರ ಆಶೀರ್ವಾದದಿಂದ ಉಂಟಾಗತಕ್ಕಂಥ ಐಶ್ವರ್ಯದಲ್ಲಿ ನೆಮ್ಮದಿ ಇದೆ. ದೇವರ ಆಶೀರ್ವಾದದಿಂದ ಉಂಟಾಗುವ ಐಶ್ವರ್ಯದಲ್ಲಿ ಯಾವ ಭಯ ದಿಗುಲು ಇರುವುದಿಲ್ಲ. ಅದಕ್ಕಾಗಿ ನೀನು ಅನ್ಯಾಯ, ಅಕ್ರಮ, ಅತ್ಯಾಚಾರ, ಭ್ರಷ್ಟತೆಯಿಂದ ಹಣವನ್ನು ಗಳಿಸುವುದಾದರೆ ನಿನಗೆ ಕಾಡತಕ್ಕಂಥದ್ದು ಏನಂದರೆ ಆ ಭಯ, ಆ ದಿಗುಲು, ಆ ಚಿಂತೆ ನಿನಗೆ ಶುಗರ್ ವ್ಯಾಧಿ, ನಿನಗೆ ಡಯಾಬಿಟಿಸ್ ವ್ಯಾಧಿ, ನಿನಗೆ BP ವ್ಯಾಧಿಗಳು, ಇಲ್ಲ ಸಲ್ಲದ ಗುಣವಾಗಲಾರದಂಥ ಮಾರಕ ರೋಗಗಳು ನಿನ್ನನ್ನು ಅಟ್ಟಿಸಿ ಹೊಡಿತದ ಹೊರತು ನೀನು ಸುಖವಾಗಿರ್ಲಿಕ್ಕಾಗುವುದಿಲ್ಲ. ದೇವರಲ್ಲ, ನೀನು ಮಾಡಿರ್ತಕ್ಕಂಥ ಅನ್ಯಾಯ, ಅಕ್ರಮ, ಭ್ರಷ್ಟತೆಯಿಂದ ಸಂಪಾದನೆ ಮಾಡಿರ್ತಕ್ಕಂಥ ಯಾವುದೇ ಹಣ ಇರಲಿ, ಅದು ನಿನ್ನನ್ನು ಸುಖವಾಗಿರ್ಲಿಕ್ಕೆ ಕೊಡುವುದಿಲ್ಲ. ಆದರೆ ದೇವರ ಆಶೀರ್ವಾದದಿಂದ ಉಂಟಾಗಿ ಪ್ರಾಮಾಣಿಕವಾದಂಥ ನೀನು ಸಂಪತ್ತನ್ನು ಗಳಿಸೋದಾದರೆ ಬೈಬಲ್ ಪ್ರಕಾರವಾಗಿ ದೇವರೇ ನಿನಗೆ ಆ ಒಂದು ಐಶ್ವರ್ಯವನ್ನು ಉಂಟು ಮಾಡ್ತಾನೆ. ಆದರೆ ಅದರೊಳಗೆ ದುಃಖವನ್ನು ಸೇರಿಸುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡಿದ್ರಿ. ಯಾಕಂದರೆ ಯೇಸು ಕ್ರಿಸ್ತನ ಸುವಾರ್ತೆ ಸಾರಿದ್ದು ಬಡವರಿಗೂ, ಯಾವ ಬಡವರಿಗೆ? ಐಶ್ವರ್ಯದಲ್ಲಿ ಬಡತನದಿದ್ದವರಿಗೂ ಕೂಡ ಸಾರಿದ್ದಾನೆ, ಮತ್ತು ಆಧ್ಯಾತ್ಮಿಕದಲ್ಲಿ ಕೂಡ ಬಡವನ ಸುವಾರ್ತೆ ಸಾರಿದ್ದಾನೆ. ಆಧ್ಯಾತ್ಮಿಕ ಬಡವತನ ಅಂದರೆ ಏನು? ಆಧ್ಯಾತ್ಮಿಕ ಬಡತನ ಅಂದರೆ ಸುಖ ಇಲ್ಲದ ಜೀವನ, ನೆಮ್ಮದಿ ಇಲ್ಲದ ಜೀವನ, ಸಮಾಧಾನ ಇಲ್ಲದ ಜೀವನ, ತೃಪ್ತಿ ಇಲ್ಲದ ಜೀವನ, ವಿಶ್ರಾಂತಿ ಇಲ್ಲದ ಜೀವನ. ಇದು ಆಧ್ಯಾತ್ಮಿಕವಾದಂಥ ಆಶೀರ್ವಾದ. ಆಶೀರ್ವಾದಕ್ಕೆ ಬರಬೇಕಾದ್ರೆ ಈ ಸುಖ ಇಲ್ಲದ ಜೀವನ, ಅವನು ನಿಜವಾಗಲೂ ಆತ್ಮಿಕವಾದ ಬಡವನು. ಅಂದರೆ ಮಾನಸಿಕವಾಗಿ, ಆತ್ಮಿಕವಾಗಿ ಅವನು ಕಿರುಕುಳವನ್ನು ಎದುರಿಸ್ತಾ ಸುಖ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಇವನು ಕೂಡ ಬಡವನೆಂಬುದಾಗಿ ನಾವು ಭಾವಿಸುತ್ತೇವೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಸುವಾರ್ತೆ, ದೇವರ ರಾಜ್ಯದ ಶುಭವಾರ್ತೆ. ಎಂಥ ಶುಭವಾರ್ತೆ ಬ್ರದರ್? ದೇವರ ರಾಜ್ಯದ ಸುವಾರ್ತೆ, ಪರಲೋಕ ರಾಜ್ಯದ ಶುಭವಾರ್ತೆ. ಇದು ಓನ್ಲಿ ಒನ್ ಸಬ್ಜೆಕ್ಟ್ he had spoken on earth, and he established the kingdom of God. Not atheism, not democracy, not republican, not dictatorship. He established the kingdom of God which had been ruled by justice and righteousness. Hallelujah. ಆತನು ನಾಸ್ತಿಕತ್ವವಾಗಲಿ, ಡಿಕ್ಟೇಟರ್ಶಿಪ್ ಆಗಲಿ, ತನಾಶಾಹಿ ಆಗಲಿ ಅಂಥ ಒಂದು ರಾಜ್ಯವನ್ನು ಸ್ಥಾಪಿಸಲಿಲ್ಲ. ಅದಕ್ಕೆ ನಾವಿಲ್ಲಿ ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಸಾರತಕ್ಕಂಥ ಶುಭವಾರ್ತೆ ಇಲ್ಲಿ ಮೊಟ್ಟ ಮೊದಲಾಗಿ ಅಬ್ರಾಹ್ಮನಿಗೆ ಸಾರತಕ್ಕಂಥ ಶುಭವಾರ್ತೆ ಏನು ಬೇರೆ ಅಲ್ಲ, ದೇವರ ರಾಜ್ಯದ ಶುಭವಾರ್ತೆಯಲ್ಲಿರತಕ್ಕಂಥ ಅಂಶಗಳನ್ನು ಓದೋಣ. ದೇವರ ರಾಜ್ಯದ ಶುಭವಾರ್ತೆ ಹೇಗಿತ್ತೆಂಬುದಾಗಿ ನಾವು ನೋಡೋಣ. ಅದನ್ನು ಲೂಕಾಸ್ ವಾರ್ತೆ 4ನೇ ಅಧ್ಯಾಯದಲ್ಲಿ, ಮತ್ತೊಂದು ಆವರ್ತಿ 4ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದೊಂದಾಗಿ ಅಂಶಗಳನ್ನು, ಒಂದೊಂದಾಗಿ ಲೈನ್ಸ್ಗಳನ್ನು, ಪಾಯಿಂಟ್ಸ್ಗಳನ್ನು, ಸಾಲುಗಳನ್ನು ನೋಡ್ಕೊಳ್ತಾ ಬರೋದಾದ್ರೆ ಓದ್ರಿ ಬ್ರದರ್. 4:19-18. ಆಗ ಯೇಸು ಕ್ರಿಸ್ತನು ಒಂದು ದೇವಾಲಯದಲ್ಲಿ ಹೋಗಿ ಬೋಧಿಸುತ್ತಾ ಇರುವಾಗ ಕರ್ತನ ಒಡೆಯನ ಆತ್ಮವು, ಕರ್ತನಂದ್ರೆ ಒಡೆಯನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನ. ದೇವರ ರಾಜ್ಯದ ಸುವಾರ್ತೆ ಏನು ಬ್ರದರ್? ಬಡವರಿಗೆ ಶುಭವರ್ತಮಾನ. ದೇವರ ರಾಜ್ಯದ ಶುಭವಾರ್ತೆ ಏನು? ಬಡವರಿಗೆ ಶುಭವರ್ತಮಾನ. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್, ಲಿಸನ್ ಕೇರ್ಫುಲಿ ಬ್ರದರ್. ಶುಭವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದನು. ನೋಡ್ರಿ, ಮುರಿದ ಮನಸ್ಸವರಿಗೆ ಅಂದ್ರೆ ಮನ ಮುರಿದವರಿಗೆ ಸ್ವಸ್ಥತೆಯ ವಾರ್ತೆಯನ್ನು, ಎಂಥ ವಾರ್ತೆಯನ್ನು? ಮುರಿದ ಮನಸ್ಸುಳ್ಳವರಿಗೆ ಸ್ವಸ್ಥತೆಯ ವಾರ್ತೆಯನ್ನು ಸಾರಲು, ಸೆರೆಮನೆಯಲ್ಲಿ, ಜೈಲಿನಲ್ಲಿ ಇದ್ದವರಿಗೆ ಬಿಡುಗಡೆ ಉಂಟು ಎಂದು, ಬಿಡುಗಡೆ ಆಗಿದೆ ಎಂದು ಸಾರಲು, ಕುರುಡರಿಗೆ ದೃಷ್ಟಿ ಸಿಕ್ಕಿದೆ, ದೃಷ್ಟಿ ಬರುವುದು ಎಂದು ಸಾರುವುದು, ಬಾಧಿಸಲ್ಪಟ್ಟು ಬಡತನ, ದೌರ್ಜನ್ಯ, ರಾಜಕೀಯ ಮತ್ತು ದುಷ್ಟ ರಾಜಕೀಯ, ಭ್ರಷ್ಟ ರಾಜಕೀಯ ಜನರಿಂದ ಜಜ್ಜಲ್ಪಟ್ಟವರನ್ನು
ಜಜ್ಜಲ್ಪಟ್ಟವರಿಗೆ ಬಿಡುಗಡೆ ಉಂಟೆಂದು ಕರ್ತನ ಅಂಗೀಕೃತವಾದ ವರ್ಷವನ್ನು, ಅದಕ್ಕೆ ಯೂಬ್ಲಿ ವರ್ಷ ಎಂಬುದಾಗಿ ಹೇಳ್ತೇವೆ ನಾವು ಲೇವಿಕಾಂಡದಲ್ಲಿ. ಇದರ ಬಗ್ಗೆ ಕರ್ತನ ಅಂಗೀಕೃತವಾದಂಥ ವರ್ಷವನ್ನು ಸಾರುವುದಕ್ಕೂ ಆತನು ನನ್ನನ್ನು ಕಳಿಸಿ, ಸಾರುವುದಕ್ಕೂ ಕ್ಲೇಮ್ ಮಾಡೋದಕ್ಕೂ, ನಿಮಗಾಗಿ ದಾವೆ ಮಾಡೋದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ದೇವರ ರಾಜ್ಯದ ಶುಭವಾರ್ತೆ ಏನು? ಲಿಸನ್ ಕೇರ್ಫುಲಿ, ಬಹಳ ಜಾಗ್ರತೆಯಿಂದ ಕೇಳ್ಕೊತೀರಿ. ದೇವರ ರಾಜ್ಯದ, ಪರಲೋಕ ರಾಜ್ಯ ದೇವರ ರಾಜ್ಯ. ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಪರಲೋಕ ರಾಜ್ಯ ದೇವರ ರಾಜ್ಯ, ಪರಲೋಕ ರಾಜ್ಯ ದೇವರ ರಾಜ್ಯ ಎಂಬುದಾಗಿ ಎಷ್ಟೋ ಸಾರಿ ಹೇಳಿದ್ರು. ಪರಲೋಕ ರಾಜ್ಯ ಈ ರೀತಿಯಲ್ಲಿ, ಪರಲೋಕ ರಾಜ್ಯ ಆ ರೀತಿಯಲ್ಲಿ ಎಂಬುದಾಗಿ. ಆ ಪರಲೋಕ ರಾಜ್ಯದ ಶುಭವಾರ್ತೆ ಏನೇನಿದೆ ಎಂಬುದು ಒಂದೊಂದಾಗಿ ನೋಡಿದ್ದೇವೆ. ಬಡವರಿಗೆ ಏನು ಶುಭವಾರ್ತೆ? ಬಡವರಿಗೆ ಏನು ಶುಭವಾರ್ತೆ? ನೀನು ಬಡತನದಿಂದ ಮುಕ್ತವಾಗ್ತಿ. ಮತ್ತು ಧನವಂತನು ಕೂಡ ಈಗ ಬಡವನಾಗಿ ಬದುಕ್ತಾ ಇದ್ದಾನೆ. ಒಂದು ಭಿಕ್ಷುಕ ನೋಡಿ ಬಡವನಾಗಿ ಬದುಕ್ತಾ ಇದ್ದಾನೆ. ನಾನೇನು ಹೇಳ್ತಾ ಇದ್ದಾನೆ, ಅವನು ಧನ ಸಂಪತ್ತು ಇದ್ದು ಕೂಡ ಸುಖ ಇಲ್ಲದ ಬಡವನು. ಹಲ್ಲೆಲೂಯಾ. ಎಲ್ಲ ಧನವಂತರಿಗೆ ಶುಭವಾರ್ತೆ ಏನು ಹೇಳ್ತಾ ಇದ್ದೆ ನಾನು. ಧನವಂತನಾಗಿದ್ದು ಕೂಡ ಅವನು ಸುಖ ಇಲ್ಲದ ಜೀವನ, ಕ್ಷೇಮ ಇಲ್ಲದ ಜೀವನ, ಅಂದರೆ ಸುಖ ಇಲ್ಲದ ಬಡವನು. ಧನವಂತನು ನೆಮ್ಮದಿ ಇಲ್ಲದ ಬಡವನು, ಮತ್ತು ಧನವಂತನು ದಿಗುಲು ಭಯದಿಂದ ಕೂಡಿರ್ತಕ್ಕಂಥ ಬಡವನು. ಅಂದರೆ ಇದು ಅವನು ಧನವಂತನಾಗಿದ್ದರೂ ಕೂಡ ಅವನ ಬಡತನವನ್ನು ಸೂಚಿಸುತ್ತಾ ಇದೆ. ಅದಕ್ಕಾಗಿ ನಿನಗೆ ನೆಮ್ಮದಿ ಉಳ್ಳ ಜೀವನ ಬೇಕಾ? ಆ ನೆಮ್ಮದಿಯನ್ನು ಸಾರ್ತಾ ಇದ್ದಾನೆ, ಆ ಸುಖವನ್ನು ಸಾರ್ತಾ ಇದ್ದಾನೆ. ಧನ ಸಂಪತ್ತುಗಳನ್ನು ಹೇಗೆ ನಾವು ಗಳಿಸಿಕೊಳ್ಬೇಕನ್ನೋದಕ್ಕೆ ಸಾರ್ತಾ ಇದ್ದಾನೆ. ಅದಕ್ಕಾಗಿ ಇದು ಈ ಸುವಾರ್ತೆ. ಅನಂತರ ಮನಮುರಿದವರಿಗೆ ಗುಣಮುಖರಾಗುವರೆಂದು, ಮನಮುರಿದವರಿಗೆ ಗುಣಮುಖರಾಗಿ ಮಾಡೋದಕ್ಕಾಗಿ ಮಾತ್ರ ಅಲ್ಲ, ಅವರಿಗೆ ಸ್ವಸ್ಥತೆ ಇದೆ ಎಂದು. ಮನಮುರಿದವರಿಗೆ ಸ್ವಸ್ಥತೆ. ಮನ ಯಾರಿಗೆ ಮುರಿದಿರ್ತದೆ? ಮನಸ್ಸು ಯಾರಿಗೆ ಮುರಿದಿರ್ತದೆ? ಜಬ್ ದಿಲ್ ಹಿ ಟೂಟ್ ಗಯಾ ಅಂತ ಹೇಳ್ತಾರೆ. ಸ್ವಂತ ಜನರು ಅಥವಾ ಯಾರ ಮೇಲೆ ನೀವು ಹೆಚ್ಚಾಗಿ ನಂಬಿಕೆ ಇಟ್ಕೊಂಡಿರ್ತೀರಿ, ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಾಗಿರ್ಬೋದು, ಮತ್ತು ಹೆಚ್ಚಾಗಿ ನೀವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಿತ್ರರಾಗಿರ್ಬೋದು, ಅಥವಾ ನಿಮ್ಮ ಗಂಡನಾಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಯಾರೇ ಒಬ್ಬರು ನೀವು ಹೆಚ್ಚಾಗಿ ಯಾರು ನಂಬಿರ್ತೀರಿ, ಅವರಿಂದ ನಿಮಗೆ ಮೋಸ ಆಗಿರುವಾಗ, ಅವರಿಂದ ನಿಮಗೆ ದಗ ಆಗಿರುವಾಗ, ಅವರಿಂದ ನಿಮಗೆ ವಂಚನಾಗಿ ನಿಮ್ಮ ಬಿಸ್ನೆಸ್, ನಿಮ್ಮ ಜೀವನ, ನಿಮ್ಮ ಕುಟುಂಬ ಎಲ್ಲ ಚದರಿ ಹೋಗಿ ನಾಶವಾಗಿ, ಸುಖ ಇಲ್ಲದೆ, ನೆಮ್ಮದಿ ಇಲ್ಲದೆ, ಮನಮುರಿದವರಾಗಿ, ಇನ್ನು ನನ್ನ ಜೀವನದಲ್ಲಿ ಸುಖ ಇಲ್ಲ ಅನ್ನತಕ್ಕಂಥ ನಿರೀಕ್ಷೆ ಇಲ್ಲ, ಇನ್ನು ಆಸೆ ಏನಿಲ್ಲ, ನಾನು ಬದುಕತಕ್ಕಂಥ ಯಾವ ರೀತಿಯ ಆಸ್ಪದವೇ ಇಲ್ಲ ಎಂಬುದಾಗಿ ಹೇಳಿಕೊಂಡು ಮನಮುರಿದವರಿಗೆ ಶುಭವಾರ್ತೆ. ನೀನು ನಿರೀಕ್ಷೆ ಇಲ್ಲದನಾಗಿಲ್ಲ, ಈಗಲೂ ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಯೇಸು ಆ ಮನಮುರಿದವನು ಕೂಡ ಒಂದು ವಾರ್ತೆಯನ್ನು ಸಾರಿದ್ದಾನೆ. ನೀನು ಎಲ್ಲವನ್ನು ಕಳ್ಕೊಂಡು ನಷ್ಟವಾಗಿದೆಯಾ ಮಿಸ್ಟರ್ ಅಬ್ರಹಾಂ? ನಿನ್ನ ಸ್ವಂತ ಜನರಿದ್ದು ನೀನು ಧನವಂತನಾಗಲಿಕ್ಕೆ ಆಗ್ತಾ ಇಲ್ಲವಾ? ನಿನ್ನ ಸ್ವಂತ ದೇಶದಲ್ಲಿ, ಸ್ವಂತ ಪ್ರಜೆಗಳಲ್ಲಿ, ಸ್ವಂತ ಸಮಾಜದಲ್ಲಿ, ಸ್ವಂತ ಜನಾಂಗದಲ್ಲಿ ನಿನ್ನ ಜನರೇ ನಿನ್ನನ್ನು ಪ್ರೋತ್ಸಾಹಿಸ್ತಾ ಇಲ್ಲವಾ? ಮನಮುರಿದೋಗಿದೆಯಾ? ಬಾ, ನಾನು ಹೇಳುವ ದೇಶಕ್ಕೆ ಬಾ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ, ನಿನ್ನನ್ನು ಗ್ರೇಟ್ ಮ್ಯಾನ್ ಆಗಿ ನಾನು ಮಾಡ್ತೇನೆ. ನಿನ್ನ ಹೆಸರನ್ನು ದೊಡ್ಡದಾಗಿ, ನಿನ್ನ ಹೆಸರನ್ನು ಶ್ರೇಷ್ಠವಾಗಿ, ಮಹಾತ್ಮನಾಗಿ ನಾನು ನಿನ್ನನ್ನು ಮಾಡುತ್ತೇನೆ. ನೀನು ಬಾ, ನಾನು ಹೇಳಿರುವ ದೇಶಕ್ಕೆ. ನಾನು ನಿನ್ನನ್ನು ಆಶೀರ್ವದಿಸುತ್ತಿರುವುದಾಗಿ. ದೇವರ ಆಶೀರ್ವಾದ ಧನ ಸಂಪತ್ತನ್ನು, ಐಶ್ವರ್ಯವನ್ನು ಉಂಟು ಮಾಡ್ತದೆ, ಹೊರತು ಅದರೊಳಗೆ ದುಃಖ ಸೇರುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡಿರಬೇಕು. ಎಲ್ಲ ನನ್ನ ಪ್ರಿಯ ಧನಿಕರೇ, ಬಡವರೇ, ಕೇಳತಕ್ಕಂಥ ಎಲ್ಲ ಕೇಳುಗರೇ, ವೀಕ್ಷಕರೇ, ನನ್ನ ಪ್ರಿಯರೇ, ದೇವರ ಆಶೀರ್ವಾದದಲ್ಲಿ ದುಃಖ ಸೇರಿಸಲ್ಪಡುವುದಿಲ್ಲ. ಅದಕ್ಕಾಗಿ ನಿಮ್ಮೆಲ್ಲರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಒಂದು ಮಾಧ್ಯಮದ ವೇದಿಕೆಯಲ್ಲಿ ನೀವೆಲ್ಲರೂ ಸೇರಿ ಬರೋದಾದರೆ, ಪ್ರತಿ ನನ್ನ ನೇರ ಪ್ರಸಾರದಲ್ಲಿ ನೀವೆಲ್ಲರೂ ಕೇಳಿಕೊಂಡು ಸುಖ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಹೇಗೆ ನಾವು ಕಾಪಾಡಿಕೊಳ್ಳಬಹುದು ಅನ್ನತಕ್ಕಂಥ ಸತ್ಯವು ಯೇಸು ಕ್ರಿಸ್ತನ ಶುಭವಾರ್ತೆಯಿಂದ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಈಗ ನಾವು ಅಬ್ರಾಮನ ಇತಿಹಾಸಕ್ಕೆ ಬರ್ತಾ ಇದ್ದೇವೆ. ಅಬ್ರಾಮನು ಪ್ರತಿಯೊಂದು ಕ್ರೈಸ್ತವರು ಮತ್ತು ಇಸ್ಲಾಂನಲ್ಲಿರ್ತಕ್ಕಂಥ ಇಸ್ಲಾಮಿಕ್ ಜನರು ಕೂಡ ಅಬ್ರಾಮನ ಜೀವನ ಚರಿತ್ರೆ ತಿಳಿದಿರಬೇಕು. ಅವಾಗಾದರೆ ಅವರಿಗೆ ದೇವರು ಅನ್ನತಕ್ಕಂಥ ಆ ಶಕ್ತಿ, ಆ ಪರಾಕ್ರಮ, ಅದರಲ್ಲಿರ್ತಕ್ಕಂಥ ಐಶ್ವರ್ಯ, ಅದರಲ್ಲಿರ್ತಕ್ಕಂಥ ಸುಖ, ಅದರಲ್ಲಿರ್ತಕ್ಕಂಥ ನೆಮ್ಮದಿ ಅನ್ನತಕ್ಕಂಥ ತಿಳ್ಕೊಳ್ಳಿಕ್ಕಾಗ್ತದೆ. ಅಬ್ರಾಮನು ಕಲ್ದಿಯರ ದೇಶದಲ್ಲಿ ವಾಸ ಮಾಡುತ್ತಾ ಅಲ್ಲಿಂದ ಬಿಟ್ಟು ಬಂದಾಗ, ಲಕ್ಷಗೊಟ್ಟು ಕೇಳ್ತೀರಿ ಒಂದೊಂದಾಗಿ. ನಿನ್ನೆ ನಾನು ಕಳೆದ ವಾರದಲ್ಲಿ ಇನ್ನೂ ಸ್ವಲ್ಪ ತಿಳಿಸ್ಕೊಂಡು ಹೋಗಬೇಕು. ಅಬ್ರಾಮನು
ಕಲ್ದಿಯರ ದೇಶದಲ್ಲಿರ್ತ ಊರು ಎಂಬ ಪಟ್ಟಣವನ್ನು ಬಿಟ್ಟು ಬರುವಾಗ ಅಬ್ರಾಮನು ತನ್ನ ತಂದೆಯಾದ ತೆರಹನಿಗೆ ಒಪ್ಪಿಸಿದನು, ಮನಗಣಿಸಿದನು, ತಿಳಿಸಿದನು, ನಾನು ಸರ್ವಶಕ್ತನಾದ ದೇವರನ್ನು ನೋಡಿದ್ದೇನೆ, ಒಂದು ಅದೃಶ್ಯವಾದಂಥ ದೇವರನ್ನು ನೋಡಿದ್ದೇನೆ, ನಾನು ಅದೃಶ್ಯವಾದಂಥ ಒಂದು ಲೋಕವನ್ನು ನೋಡಿದ್ದೇನೆ, ಅದೃಶ್ಯವಾದ ಲೋಕದಲ್ಲಿ ಆಸೀನರೊಡನಾಗಿರ್ತಕ್ಕಂಥ ಆ ಮಹಿಮಾ ಸ್ವರೂಪನಾದ ದೇವರ ಸಿಂಹಾಸನವನ್ನು ನೋಡಿದ್ದೇನೆ, ಆತನ ಪರಾಕ್ರಮ ನೋಡಿದ್ದೇನೆ, ಆತನ ವೈಭವ ನೋಡಿದ್ದೇನೆ, ಆತನ ಶೌರ್ಯವನ್ನು ನೋಡಿದ್ದೇನೆ, ಆತನ ಪ್ರತಾಪವನ್ನು ನೋಡಿದ್ದೇನೆ. ಪಾಪ ಅಬ್ರಾಮ್ ಹೇಳ್ತಾನೆ, ತಂದೆ ಹೋಗೋಣ ನಾವೆಲ್ಲರೂ ಎಂಬುದಾಗಿ ಅಬ್ರಾಮನು ತೆರಹಾಗೆ ಅಬ್ರಾಮನು ತೆರಹಾಗೆ ಮನಗಣಿಸಿರುವಾಗ, ಒಪ್ಪಿಸಿದಾಗ ತೆರಹ ಕಲ್ದಿಯರ ದೇಶದಲ್ಲಿರ್ತಕ್ಕಂಥ ಊರ್ ಎಂಬ ಪಟ್ಟಣವನ್ನು ಅಬ್ರಾಮನನ್ನು, ಲೋಟನನ್ನು ಮತ್ತು ಅಬ್ರಾಮನ ಹೆಂಡತಿಯನ್ನು ಕರೆದುಕೊಂಡು ತಗೊಂಡೋದ. ಎಲ್ಲ ಹೇಳ್ತೀರಲ್ವಿಯಾ? ಅಬ್ರಾಮನ ಹೆಂಡತಿಯನ್ನು ಕರೆದುಕೊಂಡು ತಗೊಂಡೋದ. ಅಂದರೆ ನಾವೇನು ತಿಳ್ಕೊಂಡಿದ್ದೇವೆ, ಅಬ್ರಾಮನೇ ಹೋದನೆ ಅಂತ ಹೇಳೋದು ಇಲ್ಲ. ಅಬ್ರಾಮನು ಮನಗಣಿಸಿದ ಮೇಲೆ, ಅಬ್ರಾಮನು ಒಪ್ಪಿಸಿದ ಮೇಲೆ, ಕನ್ವಿನ್ಸ್ ಮಾಡಿದ ಮೇಲೆ ತೆರಹ ಅಬ್ರಾಮನನ್ನು ಕಲ್ದಿಯರ ದೇಶದಿಂದ ಊರ್ ಎಂಬ ಪಟ್ಟಣದಿಂದ ಆತನನ್ನು ಕರೆದುಕೊಂಡದನು. ಆಗ ಅಬ್ರಾಮನನ್ನು ಮತ್ತು ಲೋತನು, ಆವಾಗ ಲೋತಿಗೆ ಮದುವೆ ಆಗಿಲ್ಲ, ವೆಡ್ಡಿಂಗ್ ಆಗಿಲ್ಲರಿ. ಲೋತ್ ಒಬ್ಬನೇ ಪಾಪ, ಅವನಿಗೆ ವೆಡ್ಡಿಂಗ್ ಎಲ್ಲ ಈಜಿಪ್ಟಿನಲ್ಲಿ ಆಗಿದೆ ಗೊತ್ತಾಗ್ತಾ ಇಲ್ಲ ನನಗೆ. ನೋಡೋಣ ಅವರ ವೆಡ್ಡಿಂಗ್ ಎಲ್ಲಿದೆ ಎಂಬುದಾಗಿ. ಆಧಾರ್ ಕಾರ್ಡ್ ಸಿಗಲಿಲ್ಲ ಇನ್ನವರೆಗೂ, ಅಲ್ಲೆಲ್ಲೂಯ, ಅಥವಾ ರೇಷನ್ ಕಾರ್ಡ್ ಸಿಗಲಿಲ್ಲ. ಅದು ಗಮನಿಸೋಣ ಈಗ ಮತ್ತು ದೇವರ ವಾಕ್ಯದಲ್ಲಿ. ಈ ರೀತಿಯಿಂದ ಅಬ್ರಾಮನು ಊರ್ ಎಂಬ ಪಟ್ಟಣವನ್ನು ಬಿಡುವಾಗ ಆತನಿಗೆ ಎಷ್ಟು ವಯಸ್ಸಿತ್ತು ಎಂಬುದಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ವಿದ್ವಾಂಸರು, ಗ್ರಂಥಕರ್ತರು, ಹಳೆಯ ವಿದ್ವಾಂಸರು ಅವರು ಅಧ್ಯಯನದಿಂದ ಎಷ್ಟೋ ಪ್ರಯತ್ನ ಮಾಡಿದರು. ಈಗ ಲೇಟೆಸ್ಟ್ ವಿದ್ವಾಂಸರು ಬಹಳ ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿದ್ದಾರೆ. ಅಬ್ರಾಮನು ಕಲ್ದಿಯರ ದೇಶದಲ್ಲಿ ಊರನ್ನು ಬಿಡುವಾಗ ಸಾರಳು ಬಂಜೆ ಆಗಿದ್ದಳು. ಈ ಬಂಜೆ ಅನ್ನೋ ಪದ 50 ವರ್ಷದ ನಂತರ, ಬಂಜೆ ಅನ್ನೋ ಪದ ಬರೋದಿಲ್ಲ, ಬಂಜೆ ಅಂತ ಬರ್ತದೆ, ಬಂಜೆ ಅಂತ ಹೇಳ್ತಾರೆ. ಆದರೆ ಒಂದು ಸ್ತ್ರೀ ಮಕ್ಕಳನ್ನು ಹೇರುವ ಸುಮಾರು 50 ವರ್ಷ, ಎಷ್ಟು ವರ್ಷ? ಸುಮಾರು 50 ವರ್ಷ ಕಾಲದವರೆಗೂ, ಸುಮಾರು 50 ವರ್ಷದ ಕಾಲದ ನಂತರ ಅವಳು ಮಕ್ಕಳನ್ನು ಹೇರುವ ಸಾಮರ್ಥ್ಯವನ್ನು ಕಳೆದುಕೊಂಡು ಬಿಟ್ಟಿರ್ತಾರೆ, ಮುಕ್ತಾಯವಾಗಿರ್ತದೆ. ಅದಕ್ಕಾಗಿ ಅಬ್ರಾಮನು ಊರು ಎಂಬ ಪಟ್ಟಣವನ್ನು ಬಿಡುವಾಗ ಒಳಗೆ ಇತ್ತು. ಯಾರಿಗೆ? ಸಾರಳಿಗೆ. ಮತ್ತು ಅಬ್ರಾಮನಿಗೆ ಎಷ್ಟು ವಯಸ್ಸಿತ್ತು? 60 ವಯಸ್ಸಿತ್ತು. ಹಲ್ಲೆಲೂಯ. ಯಾಕಂದರೆ ನಾವು ಭೌಗೋಳಿಕ ಭೂಪಟವನ್ನು ನೋಡದೇ ಇದ್ದರೆ, ಅಬ್ರಾಮನು ಊರು ಎಂಬ ಪಟ್ಟಣದಿಂದ ಹಾರಾಣಿಗೆ ಹೋಗಿದ್ದು, ಹಾರಾಣಿಂದ ಕಾನಾನಿಗೆ ಬಂದಿದ್ದು ನಾವು ಭೂಪಟವನ್ನು ನೋಡಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಅದಕ್ಕಾಗಿ ನನ್ನ ಬೈಬಲ್ ಥಿಯೋಲಾಜಿಯನ್ಸ್ ಮತ್ತು ಅನೇಕ ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಬೋಧಕರು, ಸುವಾರ್ತಿಕರು, ಇವರೆಲ್ಲರೂ ಕೂಡ ಒಂದು ಒಳ್ಳೆಯ ವಾರ್ತೆ, ಅಪ್ಡೇಟ್ ವಾರ್ತೆ. ಅದೇನೆಂದರೆ, ಅಬ್ರಾಮನು ಸುಮಾರು 60 ವರ್ಷದವನು ಅಂದಾಜು, ಮತ್ತು ಸಾರಳು 50 ವರ್ಷದ ಒಳಗೆ ಇದ್ದಳವಳು, 50 ವರ್ಷ ಇಂಚುಮಿಂಚು. ಆ ಸಮಯದಲ್ಲಿ ದೇವರು ಕರೆದಾಗ ಅಬ್ರಾಮನು ಕಲ್ದಿಯರ ದೇಶದಲ್ಲಿರ್ತಕ್ಕಂಥ ಊರನ್ನು ಬಿಡುವಾಗ ಸಾರಾ ಬಂಜಾಗಿದ್ದಳು. ಊರು ಬಿಟ್ಟು ಬಂದು ಹಾರಾನ್ ಎಂಬ ಪ್ರದೇಶಕ್ಕೆ ಹೋಗಿರುವಾಗ ಅಲ್ಲಿ ಸುಮಾರು 15 ವರ್ಷ ವಾಸವಾಗಿದ್ದರಂತೆ. ಸುಮಾರು 15 ವರ್ಷ ಸುಮಾರು. ಯಾಕೆಂದರೆ ಹಾರಾನ್ನಲ್ಲಿ ಅಬ್ರಾಮ್ ಮತ್ತು ಲೋತು, ಅಬ್ರಾಮನ ಹೆಂಡತಿ, ಇವರೆಲ್ಲ ಏನು ಗಳಿಸ್ಕೊಂಡ್ರಂತೆ? ಐಶ್ವರ್ಯ, ಸಂಪತ್ತು, ದಾಸಿಯರು, ಕೆಲಸಗಾರರನ್ನು ಗಳಿಸ್ಕೊಂಡಿದ್ದಾರೆ. ಕನಿಷ್ಠ ಒಂದು ಊರಿಂದ ಒಂದು ಪಾಪರಾಗಿರ್ತಕ್ಕಂಥ, ಒಂದು ಬಡವನಾಗಿರ್ತಕ್ಕಂಥ ವ್ಯಕ್ತಿ ಹಾರಾನ್ ಎಂಬ ಪ್ರದೇಶದಲ್ಲಿ ಇನ್ನೊಂದು ಅನ್ಯ ಪ್ರದೇಶಕ್ಕೆ ಹೋಗಿ, ಸ್ವಂತ ಪ್ರದೇಶದಲ್ಲೇ ಗೆಲ್ಲಲಿಕ್ಕಾಗಿಲ್ಲ. ಭಾಳ ಜನ ಇರ್ತಾರೆ, ಸ್ವಂತ ಜನರು ಇದ್ದರೆ ಭಾಳ ಸಪೋರ್ಟ್ ಇರ್ತದೆ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ, ಆವಾಗ ನಾವು ಧನವಂತರಾಗ್ತೇವೆ, ಆವಾಗ ನಾವು ಏನಾದ್ರು ಮೇಲೆ ಬರಲಿಕ್ಕೆ ಆಗ್ತಾರೆ ಅನ್ನತಕ್ಕಂಥ ಮೂಢನಂಬಿಕೆ ಮತ್ತು ಒಂದು ರೀತಿಯಾದಂಥ ಜನರ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಅವರೆಲ್ಲರೂ ಉದ್ಧಾರವಾಗ್ತಾ ಇಲ್ಲ. ಆದರೆ ಇಲ್ಲಿ ದೇವರು ಸರ್ವಶಕ್ತರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿರ್ತಕ್ಕಂಥರು, ಅದೃಶ್ಯ ಲೋಕದಲ್ಲಿ ಆಸೀನರಾಗಿರ್ತಕ್ಕಂಥ ದೇವರನ್ನು ನೋಡಿರ್ತಕ್ಕಂಥ ಅಬ್ರಾಮನಿಗೆ ಇಷ್ಟು ನಂಬಿಕೆ ಬರಲು ಕಾರಣ ಏನೆಂಬುದಾಗಿ ಮತ್ತು ಆಳವಾಗಿ ಹೋಗ್ತಾರೆ ತಿಳ್ಕೊಳ್ಳೋಣ. ಅಬ್ರಾಮನು ಸುಮಾರು 15 ವರ್ಷ ಹಾರಾಣದಲ್ಲಿ, ಲೋತನು, ತೆರಹನು ಇವರೆಲ್ಲ ಕೂಡಿ ಅಲ್ಲೇ ಸಂಪಾದನೆ ಮಾಡಿದರು. ಅಲ್ಲೇ ಪಶುಗಳನ್ನು, ಪ್ರಾಣಿಗಳನ್ನು ಮತ್ತು ದಾಸಿಯರನ್ನು ಸಂಪಾದನೆ ಮಾಡಿದ್ರು. ಸುಮಾರು ಇಷ್ಟೆಲ್ಲ ಸಂಪಾದನೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷಕ್ಕೆ ಸುಮಾರು 15 ವರ್ಷ, ಎಷ್ಟು ವರ್ಷ?
ಅಂದ್ರೆ ಅಬ್ರಾಮನು ಸಂಪತ್ತನ್ನು ಗಳಿಸಿದ, ಆದರೆ ಅಬ್ರಾಮನು ಸಂಪತ್ತನ್ನು ಗಳಿಸುವಾಗ ಅದರೊಟ್ಟಿಗೆ ಏನು ಸೇರಿಸಲ್ಪಡಲಿಲ್ಲ? ದುಃಖ ಇಲ್ಲ. ನನ್ನ ವಾರ್ತೆಯನ್ನು ಕೇಳತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಪದವಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಧನವಂತರು, ಕೋಟ್ಯಾಧಿಪತಿಗಳು, ನೀನು ಸುಖವಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಬೇಕು, ಆತನ ಉಪದೇಶಗಳನ್ನು ಅರ್ಥಕೊಳ್ಳಬೇಕು. ಆತನನ್ನು ಹಿಂಬಾಲಿಸಿದರೆ ಮಾತ್ರ ನೀನು ಧನ ಸಂಪತ್ತೊಂದಿಗೆ ಸುಖಾನೂ ಇರ್ತದೆ. ಆದರೆ ಬೈಬಲ್ ಹೇಳ್ತಾ ಇದೆ, ದೇವರ ಆಶೀರ್ವಾದವು ಸಂಪತ್ತನ್ನು, ಐಶ್ವರ್ಯವನ್ನು ಉಂಟು ಮಾಡ್ತದೆ, ಆದರೆ ಅದರೊಳಗೆ ದುಃಖ, ವ್ಯಸನ, ದಿಗುಲು, ಚಿಂತೆ, ಭಯವನ್ನು ಸೇರಿಸುವುದಿಲ್ಲ ದೇವರು. ಅದಕ್ಕಾಗಿ ಅಬ್ರಾಮನು ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವನು ಎಲ್ಲವನ್ನು ಬಿಟ್ಟುಕೊಂಡು ತನ್ನ ದೇಶವನ್ನು, ಹಾರಾನ್ ಎಂಬ ದೇಶದಲ್ಲಿ 15 ವರ್ಷಗಳಿದ್ದುಕೊಂಡು ತನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪಾದನೆ ಮಾಡಿಕೊಂಡು ದಾಸಿಯರನ್ನು, ವಿಶೇಷವಾಗಿ ಅದು ಪಶು ಪ್ರಾಣಿಗಳನ್ನು ಗಳಿಸಬೇಕಾದ್ರೆ ಇದು ಬಹಳ ಭಾರವಾದಂಥ ಸಂಗತಿ. ಆಗಿನ ಕಾಲದಲ್ಲಿ ಸುಮಾರು 4110ನೇ ಇಸ್ವಿಯಲ್ಲಿ, ಸುಮಾರು 4110 ವರ್ಷಗಳ ಹಿಂದೆ, ಸುಮಾರು 4110 ವರ್ಷಗಳ ಹಿಂದೆ ಜನರ ಐಶ್ವರ್ಯವನ್ನು, ಸಂಪತ್ತು, ಅವನು ಧನಿ ಎಂಬುದಾಗಿ, ಅವನು ಒಂದು ದೊಡ್ಡ ಧನಿ ಎಂಬುದಾಗಿ ಹೇಗೆ ಗುರುತಿಸ್ತಿರಂದರೆ, ಅವನಿಗಿರ್ತಂಥ ಪಶು ಪ್ರಾಣಿ ಕೆಲಸಗಾರರು, ದಾಸದಾಸಿಯರಿಂದ ಗುರುತಿಸ್ತಿದ್ರು. ಅವನಿಗೆ ಕುದುರೆ, ಆನೆ, ಎತ್ತು, ಮೇಕೆ ಮತ್ತು ಒಂಟೆಗಳು ಮತ್ತು ಇವೆಲ್ಲ ಪಶುಗಳಿಂದ ಆತನನ್ನು ಎಷ್ಟು ಧನವಂತನೆಂಬುದಾಗಿ ಗುರುತಿಸಿದ್ರು. ಆತನ ಎಷ್ಟು ಕೆಲಸಗಾರರಿದ್ದಾರೆ, ಈ ಕೆಲಸಗಾರರ ನಿಮಿತ್ತ, ಈ ಕೆಲಸಗಾರರಿಂದ ಅವರು ಆ ಮಾತನ್ನು ಅಂದರೆ ಅವನು ಧನವಂತನಾಗಿ ಗುರುತಿಸಿದ್ರು. ಅದಕ್ಕಾಗಿ ಅಬ್ರಾಮನು ಹಾರಾನ್ನಲ್ಲಿ ಸುಮಾರು 15 ವರ್ಷ ಕಾಲ ಉಳಿದ ನಂತರ ಅವರ ತಂದೆ ಹಾರಾನ್ನಲ್ಲಿ ತೀರ್ಕೊಂಡ್ರು. ಹಾರಾನ್ವರೆಗೆ ಕರ್ಕೊಂಡು ಹೋಗಿದ್ದವರ ತಂದೆ ಹಾರಾನ್ನಲ್ಲಿ ಇರುವಾಗ ದೇವರು ಮತ್ತೊಂದು ಆವರ್ತಿ ದರ್ಶನ ಕೊಟ್ಟು ಆತನನ್ನು ಕರೆಕಳಿಸಿರುವಾಗ, ಆಗ ಹಾರಾನಿಂದ ಬಿಡುವಾಗ ಆತನಿಗೆ 75 ವರ್ಷ ಆಗಿತ್ತಂತೆ. ಎಷ್ಟು ವರ್ಷ? 75 ವರ್ಷ. ಓದ್ತೀರಾ ಮಾತನ್ನು? ಮೆಸೊಪೊತಾಮಿಯಾದ ಕಲ್ದಿಯರ ಊರನ್ನು ಬಿಟ್ಟಿದ್ದು ಸುಮಾರು ಅಬ್ರಾಮನಿಗೆ 60 ವರ್ಷ ಇದ್ದಾಗ, ಆದರೆ ಹಾರಾನ್ನಲ್ಲಿ ಸುಮಾರು 15 ವರ್ಷಗಳ ಕಾಲ ಇದ್ದುಕೊಂಡು, ಅಂದರೆ ನಾವು ಗ್ರಾಮರ್ ಓದಿಸ್ತಿರುವಾಗ, ನಾನು ಗ್ರಾಮರ್ ಕಲಿಸ್ತಿರುವಾಗ ನನ್ನ ಸ್ಟೂಡೆಂಟ್ಸ್ಗಳಿಗೆ ಟೈಮ್ ಆರ್ ಕಾಂಟೆಸ್ಟ್ ಅಂತ ಹೇಳ್ತೇವೆ ನಾವು. ಟೈಮ್ ಆದರೆ ಇರ್ತದೆ, ಕಾಂಟೆಸ್ಟ್ ಇರ್ತದೆ. ಆದರೆ ಅದೇ ಈ ಸಾರಳು ಬಂಜೆ ಆಗಿದ್ದಳಂದರೆ ಆ ಬಂಜೆ ಒಂದು ಟೈಮನ್ನು ಸೂಚಿಸ್ತದೆ, ಒಂದು ಕಾಲವನ್ನು ಸೂಚಿಸ್ತದೆ. ಕಾಲವಾದರೆ ಕಾಲಕ್ಕೆ ತಕ್ಕಂಥ ಸಮಯವಾದರೂ ಸೂಚಿಸಬೇಕಾಗ್ತದೆ. ಅದಕ್ಕಾಗಿ ಅಬ್ರಾಮನ ಹೆಂಡತಿ ಬಂಜೆ ಆಗಿರುವುದು 50 ವರ್ಷದ ಒಳಗೆ ಇದ್ದಾಗಲೇ ಅಬ್ರಾಮನು ಕರೆಯಲ್ಪಟ್ಟಿದ. ಅಂದರೆ ಅಬ್ರಾಮನ ಹೆಂಡತಿಗೆ 50 ವರ್ಷ ಮತ್ತು ಅಬ್ರಾಮನಿಗೆ 60 ವರ್ಷ ಇದ್ದಾಗ ಆತನು ಕರೆಯಲ್ಪಟ್ಟಿದ. ಆ ನಂತರ ಅಬ್ರಾಮನು ಹಾರಾನ್ನಲ್ಲಿ, ಕಾರಾನ್ ಎಂಬುದಾಗಿ ಕನ್ನಡದಲ್ಲಿ ಹೇಳಲಾಗಿದೆ, ಇಂಗ್ಲೀಷಲ್ಲಿ ಹಾರಾನ್ ಎಂಬುದಾಗಿ ಹೇಳಲಾಗಿದೆ. ಈ ಹಾರಾನ್ನಲ್ಲಿ ಸುಮಾರು 15 ವರ್ಷ ಕಾಲಗಳು ಉಳ್ಕೊಂಡು ಅಷ್ಟು ಸಂಪತ್ತನ್ನು ಗಳಿಸ್ಕೊಂಡ. ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. ಆಗ ದೇವರು ಕರೆದಾಗ 4ನೇ ವಚನ 12ನೇ ಅಧ್ಯಾಯ, ದೇವರ ಆಶೀರ್ವಾದ ಐಶ್ವರ್ಯವನ್ನು ಉಂಟು ಮಾಡುತ್ತದೆ ಹೊರತು ದುಃಖವನ್ನು ಸೇರಿಸುವುದಿಲ್ಲ. ಹೀಗೆ ಕರ್ತನು ಒಡೆಯನು ಹೇಳಿದ್ದ ಪ್ರಕಾರ ಅಬ್ರಹಾಮನು ಹೊರಟು ಹೋದನು. ಲೋಟನು ಕೂಡ ಅವನ ಸಂಗಡ ಹೋದನು. ಅಬ್ರಾಮನು ಹಾರಾನಿನಿಂದ ಹೊರಟಾಗ, ಅಂಡರ್ಲೈನ್ ಮಾಡಿ, ಅಬ್ರಾಮನು ಊರಿಂದ ಹೊರಟಾಗ 75 ವರ್ಷ ಆಗಿಲ್ಲ ಬಾಬು. ನನ್ನ ಸಹೋದರರು, ನನ್ನ ಪ್ರಿಯ ಮಿತ್ರರು ಮತ್ತು ವಿಶೇಷವಾಗಿ ಬೋಧಿಸ್ತಿರ್ತಕ್ಕಂಥ ಎಲ್ಲ ಬೋಧಕರಿಗೂ ಒಂದು ಒಳ್ಳೆ ವಾರ್ತೆ, ಒಳ್ಳೆ ಇನ್ಫಾರ್ಮೇಶನ್ ನಿಮಗೆ. ಅದೇನೆಂದರೆ, ಅಬ್ರಾಮನು ಊರು ಎಂಬ ಪಟ್ಟಣ ಬಿಟ್ಟಾಗ ಆತನಿಗೆ 75 ವರ್ಷ ಅಲ್ಲ, ಆತನು ಹಾರಾನ್ ಎಂಬ ದೇಶದಿಂದ, ಪಟ್ಟಣದಿಂದ ಆತನು ಬಿಟ್ಟು ಬರುವಾಗ ಸುಮಾರು ಅಬ್ರಾಮನಿಗೆ 75 ವರ್ಷದವನಾಗಿದ್ದ. ಮುಂದೆ ಈ ಒಂದು 15 ವರ್ಷ ಕಾಲದಲ್ಲಿ ಅವನು ಸಂಪತ್ತನ್ನು ಗಳಿಸ್ಕೊಂಡ. ಎಂಥ ಸಂಪತ್ತು? ದೇವರ ಆಶೀರ್ವಾದ ಐಶ್ವರ್ಯವನ್ನು ಉಂಟು ಮಾಡ್ತದೆ. ಜ್ಞಾನೋಕ್ತಿ 10, ಬೈಬಲ್ನಲ್ಲಿರ್ತಕ್ಕಂಥ ಜ್ಞಾನೋಕ್ತಿ, ಸಲ್ಮೋನ್ ಮಹಾರಾಜರು ಜ್ಞಾನೋಕ್ತಿಗಳನ್ನು ಬರೆದರು. ಆ ಜ್ಞಾನೋಕ್ತಿ 10:22 ನಾವು ನೋಡ್ತೇವೆ, ದೇವರ ಆಶೀರ್ವಾದ ಐಶ್ವರ್ಯವನ್ನು ಉಂಟು ಮಾಡ್ತದೆ ಹೊರತು ದುಃಖವನ್ನು ಸೇರಿಸುವುದಿಲ್ಲ. ಅಂತ ಐಶ್ವರ್ಯವನ್ನು ಗಳಿಸಿದ. ಈಗ ಓದ್ರಿ ಬ್ರದರ್. ಆಗ ಇದಲ್ಲದೆ ಅಬ್ರಾಮನು ತನ್ನ ಹೆಂಡತಿಯಾದ ಸಾರಾಳನ್ನು, ತನ್ನ ಸಹೋದರನ ಮಗನಾದ ಲೋಟನನ್ನು, ಅವರು
ಕೂಡಿಸಿಕೊಂಡಿದ್ದ ಸಂಪತ್ತು ಅನ್ನೋ ಪದ ಪೊಸೆಷನ್ ಎಂಬುದಾಗಿ ಹೇಳಲಾಗ್ತದೆ ಇಂಗ್ಲಿಷ್ಲಿ. ಕನಿಷ್ಠ ಪಕ್ಷಕ್ಕೆ ಎಷ್ಟು ದೊಡ್ಡ ಸಂಪತ್ತು ಅಂದರೆ ಅವರ ಹತ್ರ ಅದ್ಭುತವಾದಂಥ ಸಂಪತ್ತು ಅವ್ರ ಹತ್ರ ಇತ್ತು. ಅವರು ಕೂಡಿಸಿಟ್ಟುಕೊಂಡಿರುವ ಎಲ್ಲಾ ಸಂಪತ್ತನ್ನು ಹಲ್ಲೆಲೂಯಾ, ಹಾರಾನನಲ್ಲಿ ಅವರು ಸಂಪಾದಿಸಿಕೊಂಡ ದಾಸದಾಸಿಯರನ್ನು, ಕೆಲಸಗಾರರನ್ನು ಎಂಬುದಾಗಿದೆ. ಹಲ್ಲೆಲೂಯಾ, ಹಾರಾನನಲ್ಲಿ ಅವರು ಸಂಪಾದಿಸಿಕೊಂಡ ದಾಸದಾಸಿಯರನ್ನು ಮತ್ತು ಕೆಲಸಗಾರರೆಂಬುದಾಗಿ ಹೇಳಲಾಗಿದೆ. ಅಂದರೆ ಪ್ರಾಣಗಳಂತ ಹೇಳಿದ್ರೆ ಪಶು ಪ್ರಾಣಿಗಳು ಬಂತು ಬ್ರದರ್, ಮತ್ತು ದಾಸದಾಸಿಯರು ಕೆಲಸಗಾರ ಎಂಬುದಾಗಿ ಹೇಳಿದೆ. ಅಂದರೆ ತನ್ನ ಕಡೆ ದಾಸದಾಸಿಯರು, ಕೆಲಸಗಾರರು, ಪಶು ಪ್ರಾಣಿಗಳಿದೆ. ಅಂದರೆ ಅವನು ಅಬ್ರಾಮನು ಮತ್ತು ಲೋತನು ಆತನ ಜೊತೆ ಎಷ್ಟು ದೊಡ್ಡ ಧನವಂತನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಸಂಪತ್ತು ಹೊಂದಿರ್ಬೋದು. ಮುಂದೆ ಅಬ್ರಾಮನು ಆ ದೇಶದಲ್ಲಿ ಶೇಕೆಮ್ ಎಂಬ ಸ್ಥಳದ ಮೊರೆ ಎಂಬ ಮೈದಾನದವರೆಗೆ ಹಾದು ಹೋದನು. ಅಲ್ಲಿ 5ನೇ ವಚನ ಮತ್ತೆ ಸರಿ. ಇದಲ್ಲದೆ ಅಬ್ರಾಮನು ತನ್ನ ಹೆಂಡತಿಯಾದ ಸಾರಳನ್ನು, ತನ್ನ ಸಹೋದರನಾದ ಮಗನಾದ ಲೋಟನನ್ನು, ಅವರು ಕೂಡಿಸಿಕೊಂಡಿರುವ ಎಲ್ಲ ಐಶ್ವರ್ಯ ಸಂಪತ್ತನ್ನು ಹಾರಾನ್ನಲ್ಲಿ ಸಂಪಾದಿಸಿಕೊಂಡ್ರು ಹೊರತು ಊರಿನಲ್ಲೆಲ್ಲ. ಊರಿನಲ್ಲಿ ಬಡವರಾಗಿದ್ರು ಕರೆದ. ಹಾರಾನ್ನಲ್ಲಿ ಸಂಪಾದಿಸಿಕೊಂಡು ಸುಖ ಸಂಪತ್ತನ್ನು ಹೊಂದಿಕೊಂಡಿದ್ರು ಅವರು. ತಮ್ಮ ಸಂಗಡ ಆ ಸಂಪತ್ತು, ದಾಸದಾಸಿಯರು, ಕೆಲಸಗಾರರು, ಪ್ರಾಣಿಗಳನ್ನು ಕರೆದುಕೊಂಡು, ಅಂದ್ರೆ ಸುಮಾರು 15 ವರ್ಷ ಹಾರಾನಲ್ಲಿ ಇದ್ದುಕೊಂಡು ಕಾನಾನ್ ದೇಶಕ್ಕೆ ಹೊರಟು ಬಂದರು. ಆಗ ಅವರು ಕಾನಾನ್ ದೇಶಕ್ಕೆ ಬಂದರು. ಮುಂದೆ ಆ ದೇಶದಲ್ಲಿ ಶೇಕೆಮ್ ಎಂಬ ಅಬ್ರಾಮನು ಆ ದೇಶ ಎಂಬ ಶೇಕೆಮ್ ಎಂಬ ಸ್ಥಳದಲ್ಲಿ ಮೋರೆ ಎಂಬ ಮೈದಾನದವರೆಗೆ ಹಾದು ಹೋದನು. ಆಗ ಕಾನಾನ್ಯರು ದೇಶ, ಕಾನಾನ್ ದೇಶವನ್ನು ದಾಟಿ ಬರ್ತಾ ಇದ್ದಾನೆ. ಕಾನಾನ್ಯರು ದೇಶದಲ್ಲಿದ್ದರು. ಪ್ರೈಸ್ ಲಾರ್ಡ್ ಜೀಸಸ್. ಕಾನಾನ್ಯರು ದೇಶದಲ್ಲಿದ್ದರು, ಏನು ತೊಂದರೆ ಇಲ್ಲ, ಗಂಭೀರವಾಗಿ ಹೇಳ್ತಿರಲಿಲ್ಲ. ಕಾನಾನ್ಯರು ದೇಶದಲ್ಲಿದ್ದರು. ಆದರೆ ದೇವರು ಆ ದೇಶವನ್ನು ದಾಟುವಾಗ, ಯಾವುದು ಕಾನಾನ್ ದೇಶವನ್ನು ದಾಟುವಾಗ ಹೇಳಿದನ, ಈ ದೇಶವನ್ನು ನಾನು ನಿನಗೆ ಆಸ್ತಿಯಾಗಿ, ಸ್ವಾಸ್ಥ್ಯವಾಗಿ, ಪ್ರಾಪರ್ಟಿಯಾಗಿ ನಾನು ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ದೇವರು ನೋಡ್ರಿ ಆಶೀರ್ವಾದ ಇದೆ. ಒಂದು ಮಾತನ್ನು ನಾನು ತಿಳಿಸ್ಬೇಕು ನಿಮಗೆ. ಹಲ್ಲೆಲೂಯಾ. ಸುವಾರ್ತೆ, ಅಬ್ರಾಮನಿಗೆ ದೇವರು ಸಾರಿರ್ತಕ್ಕಂಥ ಸುವಾರ್ತೆ. ದೇವರು ಅಬ್ರಾಮನಿಗೆ ಪರಲೋಕವನ್ನು ವಾಗ್ದಾನ ಮಾಡಲಿಲ್ಲ. God did not promise Abraham the heaven. Heaven was not promised by the God to Abraham. He promised the land. He did not promise the heaven. Listen carefully. Hallelujah. ಅಬ್ರಾಮನಿಗೆ ದೇವರು ಒಂದು ದೇಶವನ್ನು ವಾಗ್ದಾನ ಮಾಡಿದನು. ಮತ್ತು ಇಸ್ರಾಯೇಲ್ ಜನಾಂಗ ಮತ್ತು ತಿರುಗಿ ಎಲ್ಲಿ ಹೋದರು? ಐಗುಪ್ತ ದೇಶದ ದಾಸತ್ವದಲ್ಲಿರುವಾಗ, ಐಗುಪ್ತ ದೇಶದಲ್ಲಿ ಎಷ್ಟೋ ವರ್ಷಗಳು ಪ್ರವಾಸಿಗಳಾಗಿದ್ದಾಗ, ಅಲ್ಲೇ ದಾಸತ್ವ ಬಂದಾಗ ಮತ್ತು ತಿರುಗಿ ಅಬ್ರಾಮನ ಸಂತತಿಯಾಗಿದ್ದ ಯಾಕೋಬರಿಗೆ ಏನೆಂದು ವಾಗ್ದಾನ ಮಾಡಿದನು? ಹಾಲು ಜೇನು ಹರಿಯುವ ದೇಶವನ್ನು. He promised the land of milk and honey. He did not promise the heaven. Listen carefully. We are missing the gospel. Let us come back to the point. ಅಬ್ರಾಮನು ಒಂದು ದೇಶವನ್ನು, ಹಾಲು ಜೇನು ಸುಖವು ಸಂಪತ್ತು ಸಮಾಧಾನ ನೆಮ್ಮದಿ ಇರತಕ್ಕಂಥ ದೇಶವನ್ನು ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡಿದನು. ಅಬ್ರಾಮನ ಸಂತತಿ ಅದನ್ನು ಕಳೆದುಕೊಂಡ ನಂತರ ಐಗುಪ್ತ ದೇಶದಲ್ಲಿ ಕೆಲವು ವರ್ಷಗಳಿದ್ರು. ಸುಮಾರು 430 ವರ್ಷಗಳು ಪ್ರವಾಸಿಗಳಾಗಿದ್ದರು. ಅಲ್ಲಿಯೂ ಕೆಲವು ವರ್ಷಗಳಲ್ಲಿ ಅವರ ಮೇಲೆ ದೌರ್ಜನ್ಯ ಬಂದಾಗ ಮತ್ತು ತಿರುಗಿ ಅವರಿಗೆ ದೇವರು ಪ್ರಾಮಿಸ್ ಮಾಡಿದಾನೆ, ವಾಗ್ದಾನ ಮಾಡಿದಾನೆ. ಅಂತೇಳಿ ನಾನು ವಾಗ್ದಾನ ಮಾಡಿದೆ. ಏನು ವಾಗ್ದಾನ? ಹಾಲು ಜೇನು ಹರಿಯುವ ದೇಶಕ್ಕೆ ನಾನು ನಿಮ್ಮ ನಡೆಸ್ತೀನಿ ಎಂಬುದಾಗಿ. ಅಬ್ರಾಮನಿಗೂ ವಾಗ್ದಾನ ಮಾಡಿದ್ದು ಒಂದು ದೇಶವೇ, ಒಂದು ಲ್ಯಾಂಡ್ ಅನ್ನೇ, ಒಂದು ದೇಶವೇ ಹೊರತು ಪರಲೋಕ ಅಲ್ಲ. ಇಸ್ರಾಯೇಲ್ ಜನಾಂಗಕ್ಕೂ ಕೂಡ ಒಂದು ದೇಶವೇ. ಅದು ಅಬ್ರಾಮನು ಉಳ್ಕೊಂಡಿರ್ತಕ್ಕಂಥ ಹಾಲು ಜೇನು ಹರಿಯುವಂಥ ಇದೇ ಕಾನಾನ್ ದೇಶವನ್ನು ಇಸ್ರಾಯೇಲ್ ಜನಾಂಗಕ್ಕೆ ವಾಗ್ದಾನ ಮಾಡಿದನು. ದೇವರು ಮನುಷ್ಯನಿಗೆ ಹೆವನ್ ಕೊಡಲಿಲ್ಲ. ಎಲ್ಲ ನನ್ನ ಥಿಯಾಲಜಿಕಲ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಥಿಯಾಲಜಿಯನ್ನು ಮಾಡಿರ್ತಕ್ಕಂಥ ಎಲ್ಲ ಬೋಧಕರು ಹಾಗೂ ನನ್ನ
ಪ್ರಿಯ ಮಿತ್ರರು ಸ್ವಾರ್ಥಿಕರು ಮತ್ತು ಗ್ರಾಮೀಣ ಸ್ವಾರ್ಥಿಕರು ಇವರೆಲ್ಲರಿಗೆ ಒಂದು ಹೇಳಬೇಕಾಗಿರ್ತದೆ, ದೇವರು ಮನುಷ್ಯನಿಗೆ ಕೊಟ್ಟಿದ್ದು ಏನು? ಲ್ಯಾಂಡ್. ಲ್ಯಾಂಡ್ ಅಂದರೆ ಒಂದು ದೇಶವನ್ನು ಕೊಟ್ಟ. ಆ ದೇಶ ಏನಂದರೆ ಆದಾಮನಿಗೆ ಒಂದು ದೇಶವನ್ನು ಕೊಟ್ಟ. ಆ ದೇಶ ಅಂದರೆ ಏದೇನ್ ತೋಟ. ಆ ಏದೇನ್ ತೋಟದಲ್ಲಿ 3 ದೇಶಗಳಿದ್ದವು. 3 ದೇಶಗಳು ಮತ್ತು 4 ನದಿಗಳು. ಎಷ್ಟು ನದಿಗಳು? 4 ನದಿ. ಈ ದೇಶ ಅಬ್ರಾಮನು, ಲಿಸನ್ ಕೇರ್ಫುಲಿ, ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡಿ ಪರಲೋಕ ಕೊಡಲಿಲ್ಲ. ನನಗೆ ಗೊತ್ತಿದೆ ಇದು ಅರಗಿಸ್ಕೊಳ್ಳಿಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗಬಹುದು. ಹಲ್ಲೆಲೂಯಾ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಒಂದು ಸುಖ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಕೂಡಿರ್ತಕ್ಕಂಥ ಏದೇನ್ ತೋಟವನ್ನು, ಆ ತೋಟದೊಳಗೆ 3 ದೇಶಗಳು. ಒಂದು ದೇಶದ ಅಡಿಯಲ್ಲಿ ಬಂಗಾರು, ಗೋಮೇಧಕ ರತ್ನ, ಧೂಪಗಳಿದೆ. ಇನ್ನೊಂದು ದೇಶ ಹಣ್ಣು ಹಂಪಲುಗಳಿಂದ ತುಂಬಿದೆ. ಇನ್ನೊಂದು ದೇಶ ಗಿಡಗಳಿಂದ ತುಂಬಿದೆ. ಎಲ್ಲ ಥರದ ಮರದ ಹಣ್ಣುಗಳು, ಹೊಲಗದ್ದೆಗಳು, ಲಕ್ಷಾಂತರ ಎಕರೆ ಏದೇನ್ ತೋಟ ಆತನಿಗೆ ಕೊಟ್ಟನು. ಒಂದು ಜಮೀನನ್ನು ಕೊಟ್ಟನು, ಒಂದು ಲ್ಯಾಂಡನ್ನು ಕೊಟ್ಟನು ಆತನಿಗೆ. ಆದಾಮನು ಪಾಪ ಮಾಡಿ ಆ ಲ್ಯಾಂಡನ್ನು ಕಳ್ಕೊಂಡ, ಆ ಒಂದು ದೇಶವನ್ನು, ಆ ಒಂದು ಸುಖದ ಏದೇನ್ ತೋಟವನ್ನು ಕಳ್ಕೊಂಡ. ಮತ್ತು ತಿರುಗಿ ಅಬ್ರಾಮನಿಗೂ ದೇವರು ಮಾನವನು ಕಳ್ಕೊಂಡಿರ್ತಕ್ಕಂಥ ಆ ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಮತ್ತು ಐಶ್ವರ್ಯ ಇರುವ ದೇಶವನ್ನು ಮತ್ತೊಂದು ಸಾರಿ ಅಬ್ರಾಮನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಐ ವಿಲ್ ಶೋ ಯು ದ ಲ್ಯಾಂಡ್ ವೇರ್ ಮಿಲ್ಕ್ ಅಂಡ್ ಹನಿ ಫ್ಲೋಸ್. ಅಲ್ಲೇ ನಾನು ನಿನ್ನನ್ನು ಧನವಂತನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅಬ್ರಾಮನ ಸಂತತಿಯವರು ಅದೇ ದೇಶವನ್ನು ಕಳ್ಕೊಂಡು ಅವರು ಐಗುಪ್ತ ದೇಶಕ್ಕೆ ಹೋಗಿದ್ರು, ಅಲ್ಲೇ ಪ್ರವಾಸಿಗಳಾಗಿದ್ರು. ಮತ್ತು ತಿರುಗಿ ದೇವರು ಐಗುಪ್ತ ದೇಶದಲ್ಲಿರ್ತಕ್ಕಂಥ ಆ ಒಂದು ಇಸ್ರಾಯೇಲ್ ಜನಾಂಗಕ್ಕೆ ಪರಲೋಕ ವಾಗ್ದಾನ ಮಾಡಿಲ್ಲ. ಅವರಿಗೆ ವಾಗ್ದಾನ ಮಾಡಿದೆ ಅಂದರೆ ಒಂದು ಹಾಲು ಜೇನು ಹರಿಯುವ ದೇಶ. ಅಂದರೆ ಅಲ್ಲಿ ಸುಖ, ನೆಮ್ಮದಿ, ಸಮಾಧಾನ, ಆರೋಗ್ಯ, ಐಶ್ವರ್ಯ ಮತ್ತು ಪುಷ್ಟಿ, ಯಾವ ರೋಗ ಇಲ್ಲದೆ ಕ್ಷೇಮವಾಗಿರತಕ್ಕಂಥ ದೇಶವನ್ನು ಆತನು ವಾಗ್ದಾನ ಮಾಡಿದನು. ಹಲ್ಲೆಲೂಯಾ. ಬಹಳ ಜಾಗ್ರತೆಯಿಂದ ಕೇಳ್ತಾ ಇದ್ದೀರಿ ನೀವು. ಅದಕ್ಕಾಗಿ ಗಾಡ್ gave man Adam a land. God gave man a land of Eden. Man lost. Adam lost that land. Again, God promised the Abraham, I will give you the land. And Abraham and Abraham's descendant and Abraham's generations lost that land and they went to Egypt. Again, God promised the Israelite, I will give you the land of honey and milk, which flows, which gives the joy and peace and property. Hallelujah. ಐಶ್ವರ್ಯ ಅಂತಸ್ತು ಕೊಡ್ತಕ್ಕಂಥ. But he did not promise heaven. ಪರಲೋಕ ನಮಗಿದೆ, ಪರದೇಶಿ ನಾವು ಸೇರ್ತೇವೆ. ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರುವ ಪ್ರತಿಯೊಂದು ವ್ಯಕ್ತಿ, ಆತ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ದೀಕ್ಷಾಸ್ನಾನ ಹೊಂದಿಕೊಂಡಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಪರದೇಶಿ. We can reach in, we can restore, we can be planted in paradise. Is anybody heaven? Hallelujah. ಅದಕ್ಕಾಗಿ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದ್ದೇನೆಂದರೆ, ಸುಖ, ಸಮೃದ್ಧಿ, ಅಭಿವೃದ್ಧಿ ಉಂಟು ಮಾಡತಕ್ಕಂಥ ಒಂದು ದೇಶಕ್ಕೆ ನಾನು ತೆಗೆದುಕೊಂಡು ಹೋಗ್ತೇನೆ. ಅಲ್ಲೇ ನಿನ್ನನ್ನು ಸುಖವಾಗಿರುವಂತೆ ಹಾರಾನ್ನಲ್ಲಿ ಹಾರಾಣೆ ಐಶ್ವರ್ಯದಿಂದ ಆಶೀರ್ವದಿಸಲ್ಪಟ್ಟಿದ್ದು. ಅಬ್ರಾಮನಂತ ದೊಡ್ಡ ಧನವಂತನಲ್ಲಿ ಧನವಂತನಾದ. ಎಂಥ ಒಂದು ಹಾರಾನು! ಒಂದು ಹಾರಾನ್ ಪೂರ್ಣವಾಗಿ ಒಂದು ಉಪಯೋಗ ಇಲ್ಲದ ಪ್ರದೇಶವಾಗಿತ್ತು. ಅಂತ ಹಾರಾನ್ನಲ್ಲಿ ಹೋಗಿರುವಾಗ ಅದು ಉಪಯೋಗವಾಗಂಥ ಒಂದು ಸಮೃದ್ಧಿಕರವಾದ ದೇಶವಾಗಿ ಅಬ್ರಾಮನ ಉಪಸ್ಥಿತಿ, ಅಬ್ರಾಮನ ದೇವರಾದ ಸರ್ವಶಕ್ತನ ಉಪಸ್ಥಿತಿ ಅಲ್ಲಿರುವುದರಿಂದ ಆಶೀರ್ವದಿಸಲ್ಪಟ್ಟನು. ಗಂಭೀರವಾಗಿ ಹೇಳ್ತೀರಲ್ವಿಯಾ? ಈಗ ನಾವು ಒಳಗೆ ಬರ್ತಾ ಇದ್ದೇವೆ. ಇಲ್ಲಿ ಅಬ್ರಾಮನು ಮತ್ತು ತಿರುಗಿ ದೇವ ದರ್ಶನವಾಗ್ತದೆ. 7ನೇ ವಚನ 12ನೇ ಅಧ್ಯಾಯದಲ್ಲಿ 7ನೇ ವಚನ, ಆದಿಕಾಂಡ 12ನೇ ಅಧ್ಯಾಯ 7ನೇ ವಚನದಲ್ಲಿ ಮತ್ತು ತಿರುಗಿ ದೇವ ದರ್ಶನ ಆಗಿದ್ದ ಕುರಿತು ಮಾಡಿ ನಾನು ಮತ್ತು ಕರ್ತನು ಅಬ್ರಾಮನಿಗೆ ಕಾಣಿಸಿಕೊಂಡು ನಿನ್ನ ಸಂತತಿಗೆ
ಹ್ಮ್ ಹ್ಮ್ ಆಗ ಅವನು ಅಲ್ಲಿ ತನಗೆ ಕಾಣಿಸಿಕೊಂಡ ಕರ್ತನಿಗೆ ಬಲಿಪೀಠವನ್ನು ಕಟ್ಟಿದನು. ಕರ್ತನು ಪ್ರತ್ಯಕ್ಷನಾಗಿ ಈ ದೇಶವನ್ನು, ಕಾನಾನ್ ದೇಶವನ್ನು ನಿನಗೂ ನಿನ್ನ ಸಂತತಿಗೆ ಸ್ವಾಸ್ಥ್ಯವಾಗಿ ನಾನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದನು. ಹೊರತು ದೇವರು ಆತನಿಗೆ ಪರಲೋಕ ವಾಗ್ದಾನ ಮಾಡಲಿಲ್ಲ. ಹಲ್ಲೆಲೂಯ. ಈಗ ವಾಗ್ದಾನ ಮಾಡಿದನು. ಆಗ ಪ್ರತ್ಯಕ್ಷನಾದ ದೇವರು ಅಲ್ಲೇ ಪ್ರತ್ಯಕ್ಷನಾದ ಅನ್ನೋ ಪದ ಇದೆ ಬ್ರದರ್. ಲೆಟ್ ಅಸ್ ಗೋ ಟು ದ ಇನ್ವಿಸಿಬಲ್ ವರ್ಲ್ಡ್. ಈಗ we have seen there, then the Lord appeared to Abraham and said to him, your descendant I will give this land and there he, ನಾನು ಈ ನಿನ್ನ ಸಂತತಿಗೆ ನಾನೊಂದು ದೊಡ್ಡ ಈ ದೇಶವನ್ನು, ನಿನ್ನಗೂ ನಿನ್ನ ಸಂತತಿಗೆ ಈ ದೇಶವನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುತ್ತೇನೆ ಎಂದು ಹೇಳಿ ಪ್ರತ್ಯಕ್ಷನಾಗಿ ಹೇಳಿದ ಕೂಡಲೇ, ಈತನ ಹೇಳಿದ ಕೂಡಲೇ ಆತ ನಂಬಿದಾನೆ. ಯಾವ ದೇವರು ಪ್ರತ್ಯಕ್ಷನಾದನು? ಸರ್ವಶಕ್ತನಾದ ದೇವರೇ. ವಿಮೋಚನಕಾಂಡ 6ನೇ ವಚನದಲ್ಲಿ ಹೇಳಲಾಗಿದೆ, ನಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಸರ್ವಶಕ್ತನಾದ ದೇವರಾಗಿ ಪ್ರಕಟವಾದನೆ ಹೊರತು ಯೆಹೋ ಎಂಬ ನಾಮ ಅವರಿಗೆ ಗೋಚರಿಸಲ್ಪಡಲಿಲ್ಲ. ನಾವು ಅದೇ ಅಪೊಸ್ತಲ ಕೃತ್ಯ 7ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಗಾಡ್ ಆಫ್ ಗ್ಲೋರಿ ಅಪಿಯರ್ಡ್ ಟು ಅಬ್ರಹಾಂ ಎಂಬುದಾಗಿ ನೋಡಿದ್ದೇವೆ. ಈ ಗ್ಲೋರಿ ಅನ್ನೋ ಪದ ಎದನ್ನು ಸೂಚಿಸ್ತಾ ಇದೆ ಎಂಬುದಾಗಿ ಹೇಳಿದ್ದೇನೆ. ಒಂದು ಅರಸನು ಸಿಂಹಾಸನದ ಮೇಲೆ ಕುಂತು ಸಮಸ್ತ ವೈಭವದಿಂದ, ಸಮಸ್ತ ಆ ಒಂದು ಪ್ರತಾಪದಿಂದ, ಆ ಒಂದು ಬಲಪೂರ್ವಕವಾಗಿ ಆತನ ಸುತ್ತಮುತ್ತಲು ಆತನ ಪ್ರಜೆಗಳು, ಆ ವೈಭವವೇ, ಆತನ ಪ್ರಜೆಗಳು ಧನವಂತರಾಗಿರುವ, ಆತನ ಪ್ರಜೆಗಳು ಸುಖವಾಗಿರುವುದೇ ಅದು ಒಂದು ದೊಡ್ಡ ವೈಭವವಾಗಿದೆ. ಆದ ಕಾರಣ ಮಹಿಮಾ ಸ್ವರೂಪನಾದ ದೇವರು ಅಬ್ರಾಮನಿಗೆ ಪ್ರತ್ಯಕ್ಷವಾದನು. ಆಗ ಅಬ್ರಾಮನ ಏನಂತ ಕರೆದ ದೇವರನ್ನು ಎಲ್ಶಡಾಯ ಆದ ದೇವರು ಆತನಿಗೆ ದರ್ಶನ ಕೊಟ್ಟ ಮೇಲೆ ಅಬ್ರಾಮನ ದೇವರನ್ನು ಒಡೆಯನೇ ಎಂದು ಕರೆದ. ಏನಂತ ಕರೆದ? ಒಡೆಯನೇ, ಲಾರ್ಡ್ ಎಂಬುದಾಗಿ ಕರೆದ. ಈಗ ಲಾರ್ಡ್ ಅಪಿಯರ್ಡ್ ಟು ಅಬ್ರಹಾಂ. ಈತನ ಏನು ನೋಡಿರ್ಬೋದು? ಎಂಥ ದರ್ಶನ ಬಂದಿರ್ಬೋದು ಈತನಿಗೆ? ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಲೆಟ್ ಅಸ್ ಗೋ ಟು ದಟ್ ವಿಷನ್, ಅನ್ಸೀನ್ ವರ್ಲ್ಡ್. ಅದಕ್ಕೆ ಅಬ್ರಾಮನು, ಎಫೆಸ ಪುಸ್ತಕದಲ್ಲಿ ನೋಡಿದೆವು ನಾವು, ಹೀಬ್ರಿಯರ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೇವೆ, ಅಬ್ರಾಮನು ಯಾವ ದೇಶಕ್ಕೆ ಹೋಗ್ತಾ ಇದ್ದಾನೆ, ಯಾವ ದೇಶದಲ್ಲಿ ಏನಿದೆ, ಆ ದೇಶದಲ್ಲಿ ಜನರಿದ್ದಾರೋ ಇಲ್ಲೋ, ಐಶ್ವರ್ಯ ಇದೆ ಇಲ್ಲೋ, ಬದುಕಿದೆ ಇಲ್ಲೋ, ಜನರು ಉಳಿತಾರಿಲ್ಲೋ, ಆ ದೇಶ ಯಾವುದೆಂದು ಎಂಥದೆಂದು ಅರಿಯದೆ ನಂಬಿಕೆಯಿಂದ ಹೋದನೆಂಬುದಾಗಿ ನಾವು ಓದಿದ್ದೇವೆ ಹೀಬ್ರಿಯರ ಪುಸ್ತಕದಲ್ಲಿ. ಆದರೆ ಆತನನ್ನು ಕಳಿಸಿದ್ದ ಆತನನ್ನು ನೋಡಿದ್ದಾನೆ. ಎಲ್ಲೇ ಕಳಿಸಿದ್ದಾನೆ ಎಂಬುದಾಗಿ ಕಳಿಸತಕ್ಕಂಥ ಸ್ಥಳ ಆತನು ಅರಿಯಲಿಲ್ಲ, ನೋಡಲಿಲ್ಲ. ಆದರೆ ಆತನನ್ನು ಯಾರು ಕಳಿಸ್ತಾ ಇದ್ದಾನೆ, ಯಾರು ಆತನನ್ನು ನಡೆಸ್ತಾ ಇದ್ದಾನೆ, ಆತನನ್ನು ನೋಡಿದ್ದಾನೆ. ಆತನ ವೈಭವ ನೋಡಿದ್ದಾನೆ, ಆತನ ಸಿಂಹಾಸನವನ್ನು ನೋಡಿದ್ದಾನೆ, ಆತನ ಅದೃಶ್ಯ ಲೋಕವನ್ನು ಅಬ್ರಾಮನು ನೋಡಿದನು. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 2ನೇ ವಚನ ಓದ್ತೀರಾ ಮಾತನ್ನು? ಅದಕ್ಕೆ ಅವರು ಜನರೇ, ತಂದೆಗಳೇ, ಕಿವಿಗೊಟ್ಟು ಕೇಳಿಕೊಳ್ಳ್ರಿ. ನಮ್ಮ ತಂದೆಯಾದ ಅಬ್ರಾಮನು ಕಾರಾನಿನಲ್ಲಿ ವಾಸ ಮಾಡೋದಕ್ಕಿಂತ ಮುಂಚೆ ಅವನು ಮೆಸೊಪೊತಾಮಿಯಾದಲ್ಲಿದ್ದಾಗ ಮಹಿಮೆ ಉಳ್ಳ ದೇವರು ಕಾಣಿಸಿಕೊಂಡು ಪ್ರತ್ಯಕ್ಷನಾಗಿ ಅವನಿಗೆ, ನೀನು ನಿನ್ನ ಈ ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು ಎಂದನು. ಯಾವ ದೇವರು? ಮಹಿಮೆಯ ದೇವರು. ಈ ಮಹಿಮೆ ಅನ್ನೋ ಪದ, ಆಮೇಲೆ ಲಾರ್ಡ್. ಈ ಲಾರ್ಡ್ ಅನ್ನೋ ಪದ ನಾನು ಹೇಳಿದ್ದೇನೆ, ಒಂದು ಸಿಂಹಾಸನಾಸೀನರುಡನಿಗೆ ಕರೆಯತಕ್ಕಂಥ ಪದ, ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿರ್ತಕ್ಕಂಥ ಒಡೆಯನಿಗೆ ಕರೆಯತಕ್ಕಂಥ ಪದ. ಈ ಸರ್ವಶಕ್ತನು ಬ್ರದರ್, ಈ ಸರ್ವಶಕ್ತನು ಎಂಥ ಶಕ್ತಿ ಹೊಂದಿರ್ಬೋದು ಈತನು. ಇರು ಇಂಪಾರ್ಟೆಂಟ್. ಯಾಕಂದ್ರೆ ಯಾರೋ ಕರೆದ್ರೆ ಪಟ್ಟಣ ಒಂದು ದೇಶವನ್ನು ಬಿಟ್ಟು ಹೋಗತಕ್ಕಂಥ ಮೂರ್ಖತನ ಯಾರೂ ಮಾಡೋದಿಲ್ಲ. ಇದನ್ನು ಯಾಕೆ ಈ ಸರ್ವಶಕ್ತನು ಇಂಥ ದೊಡ್ಡ ಆತನಲ್ಲಿ ಇಂಥ ಶಕ್ತಿ ಇದೆ ಅಂತೇಳಿ, ಏನು ಮಾಡತಕ್ಕಂಥ ಶಕ್ತಿ ಇದೆ? ಹಲ್ಲೆಲೂಯಾ. ಆ ಸರ್ವಶಕ್ತನು ಅನ್ಸೀನ್ ವರ್ಲ್ಡ್. ಕೊಲಸಿ 1:6 ನಾವು ನೋಡ್ತಾ ಇದ್ದೇವೆ, ದೃಶ್ಯ ವಸ್ತುಗಳೆಲ್ಲ ಅದೃಶ್ಯ ವಸ್ತುಗಳಿಂದಲೇ ಬಂದಿದೆ. ಕೊಲಸಿ 1:6 ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ವರ್ಲ್ಡ್, ಐ ಆಮ್ ಟಾಕಿಂಗ್ ಅಬೌಟ್ ದ ಸೂಪರ್ ನ್ಯಾಚುರಲ್ ವರ್ಲ್ಡ್,
I am talking about the world which we could not see by our naked eyes. Abraham had seen that invisible world and invisible God enthroned on the heavens, and his footstool was earth. So he had seen that awesome appearance of God when he was in Mesopotamia, and also he had seen that same appearance in after Haran also he had come to Canaanites. Even Canaanites also, when he had come to Canaanites, God appeared to him with glorious way. Hallelujah. Let us read what was in the unseen world, invisible world. Colossians 1:6. 3. ನೀವು ಸತ್ಯದಲ್ಲಿ ದೇವರ ಕೃಪೆಯನ್ನು ಕೇಳಿ ತಿಳ್ಕೊಂಡ ದಿವಸದಲ್ಲಿ ನೀವು ಸತ್ಯದಲ್ಲಿ ದೇವರ ಕೃಪೆಯನ್ನು ಕೇಳಿ ತಿಳ್ಕೊಂಡ ದಿವಸದಲ್ಲಿ ನಿಮ್ಮ ಬಳಿಗೆ ಬಂದ ಆ ಶುಭವಾರ್ತೆಯು ಲೋಕದಲ್ಲೆಲ್ಲ ಫಲ ಕೊಟ್ಟಂತೆ, ಒಂದು ವಾರ ಲೋಕದಲ್ಲೆಲ್ಲ ಫಲ ಕೊಟ್ಟಂತೆ ನಿಮ್ಮಲ್ಲಿಯೂ ಫಲ ಕೊಡುತ್ತದೆ. 16 ನೋಡಪ್ಪ. ವೆರಿ ಗುಡ್. ಆ ಸುವಾರ್ತೆ ನಿಮ್ಮಲ್ಲಿಯೂ ಫಲ ಕೊಡುತ್ತದೆ. ವೆರಿ ಗುಡ್. ಮುಂದೆ ಯಾಕೆಂದ್ರೆ ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ. ಅರ್ಥ ಆಯ್ತಾ? ಭೂ ಪರಲೋಕಗಳಲ್ಲಿ, ಭೂ ಮತ್ತು ಪರಲೋಕ. ನಾನು ಹೇಳೋದು ಯೇಸು ಕ್ರಿಸ್ತ ಸಾರಿದು ಪರಲೋಕ ರಾಜ್ಯದ ವಾರ್ತೆ, ಮತ್ತು ಅಬ್ರಾಮನು ನೋಡಿದ್ದು ಪರಲೋಕ ರಾಜ್ಯದ ಅದೃಶ್ಯ ಲೋಕವನ್ನು ನೋಡಿದಾನೆ. ಅದಕ್ಕಾಗಿ ಭೂಲೋಕದಲ್ಲಿ, ಭೂ ಮತ್ತು ಪರಲೋಕದಲ್ಲಿ ದೃಶ್ಯ ಮತ್ತು ಅದೃಶ್ಯ ದೃಶ್ಯ ಮತ್ತು ಅದೃಶ್ಯ ಸಿಂಹಾಸನಗಳಾಗಲಿ, ಇಲ್ಲವೇ ಆಡಳಿತ ಪ್ರಭುತ್ವಗಳು, ಸರ್ಕಾರಗಳಾಗಲಿ, ಇಲ್ಲವೇ ದೊರೆತನಗಳಾಗಲಿ, ಇಲ್ಲವೇ ಅಧಿಕಾರಿಗಳಾಗಲಿ ಆತನಲ್ಲಿ ದೇವರಲ್ಲಿ ಸೃಷ್ಟಿಸಲ್ಪಟ್ಟು. ಅಂದ್ರೆ ಅರ್ಥ ಏನಂದ್ರೆ, ಭೂಮಿಯಲ್ಲಿರತಕ್ಕಂಥ ಸಿಂಹಾಸನ, ಈ ಸಿಂಹಾಸನ ಕಾಣುವಂಥ ಸಿಂಹಾಸನ, ಕಾಣಲಾರದ ಸಿಂಹಾಸನದಿಂದ ಬಂದಿದೆ. ಅದಕ್ಕಾಗಿ ಅದೃಶ್ಯ ಲೋಕದಲ್ಲಿ ಕೂಡ ದೇವರು ಸಿಂಹಾಸನಾಸೀನರಾಗಿದ್ದಾನೆ. ಆತನ ಸುತ್ತಲೂ ಕೋಟಿ ಕೋಟ್ಯಾಂತರ ದೇವದೂತಗಳ, ಬೆಂಕಿಯ ದೇವದೂತಗಳ ರಥಾಶ್ವಗಳು ಇರ್ತಕ್ಕಂಥ ದೇವದೂತರ ಸೈನ್ಯ ಸಮೂಹಗಳಿದೆ, ಕುದುರೆಗಳಿದೆ ಅದೃಶ್ಯ ಲೋಕದಲ್ಲಿ. ಮತ್ತು ಅದೃಶ್ಯ ಲೋಕದಲ್ಲಿ ಅದ್ಭುತವಾದಂಥ ಪ್ರಸನ್ನತೆಯ ಸಮ್ಮುಖ ಇದೆ, ದೇವದೂತರ ಸಮೂಹಗಳಿದೆ, ಸುಖವಿದೆ, ಕ್ಷೇಮವಿದೆ. ಬಂಗಾರು, ಬೆಳ್ಳಿ, ನಾಣ್ಯಗಳಿಂದ, ವೈಢೂರ್ಯಗಳಿಂದ, ಮುತ್ತು ರತ್ನಗಳಿಂದ, ಸ್ಫಟಿಕಗಳಿಂದ ತುಂಬಿರ್ತಕ್ಕಂಥ ಪರಲೋಕ ರಾಜ್ಯ, ಅದೃಶ್ಯ ಲೋಕ. ಈ ಲೋಕವನ್ನು ಅಬ್ರಾಮನು ನೋಡಿರುವುದರಿಂದ ಇಷ್ಟು ದೊಡ್ಡ ಲೋಕಕ್ಕೆ ಒಡೆಯನು, ಭೂಮಿ ಆತನಿಗೆ ಪಾದಪಿಟ್ಟ, ಈ ಚಿಕ್ಕ ದೇಶ ನನಗೆ ದೇವರು ಕೊಡ್ತಾನಂತ ಹೇಳಿದಾನೆ. ಅದಕ್ಕಾಗಿ ಆತನ ನಂಬಿದನು. ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಈ ಚಿಕ್ಕ ದೇಶವನ್ನು ಆತನು ಕೊಡ್ತಾನಂತ ಹೇಳಿದಾನೆ. ಅದಕ್ಕಾಗಿ ದೇವರು ಪ್ರಕಟವಾಗಿ ಹೇಳಿದಂದ್ರೆ, ಈ ಲ್ಯಾಂಡನ್ನು, ಈ ದೇಶ, ಲ್ಯಾಂಡ್ ಅಂದ್ರೆ ಏನೋ 30-60 ಅಲ್ಲ, 60-70 ಅಲ್ಲ, ಒಂದು ಗುಂಟ ಅಲ್ಲ, ಒಂದು ಎಕರೆ ಅಲ್ಲ, ಒಂದು 10 ಎಕರೆ ಅಲ್ಲ, 20 ಎಕರೆ ಅಲ್ಲ, ಈ ದೇಶವನ್ನೇ ನಿನಗೆ ಸ್ವಾಸ್ಥ್ಯವಾಗಿ ಕೊಡ್ತೇನೆ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಈ ಅದೃಶ್ಯ ಲೋಕ ಇದೆ ಅನ್ನತಕ್ಕಂಥ ನಾವು ಮರ್ತು ಹೋಗಬಾರದು. ಅದಕ್ಕಾಗಿ ಬೈಬಲ್ನಲ್ಲಿ ನಂಬಿಕೆಯಿಂದ ಅಬ್ರಾಮ್, ಇಸಾಕ್, ಯಾಕೋಬರು ನಂಬಿರ್ತಕ್ಕಂಥದ್ದು ಏನಂದ್ರೆ, ಅದೃಶ್ಯ ಲೋಕದಲ್ಲಿರ್ತಕ್ಕಂಥ ಅದೃಶ್ಯನಾದ ದೇವರು, ಸರ್ವಶಕ್ತನಾದ ದೇವರು, ಈಗ ಆತನು ಮಾನವನಾಗಿ ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ಇಳಿದಿರತಕ್ಕಂಥ ಆ ಒಡೆಯನನ್ನು ಅವರು ಆಗಲೇ ನೋಡಿದರು. ಎಪೆಸಿ ಪುಸ್ತಕದಲ್ಲಿ, ಹಿಬ್ರಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿದೆ. ದೃಶ್ಯ ವಸ್ತುಗಳು, ಈ ಕಾಣತಕ್ಕಂಥ ಸೂರ್ಯ, ಚಂದ್ರ, ನಕ್ಷತ್ರ, ಗಿಡ, ಮರಗಳು, ಇವೆಲ್ಲಗಳು, ಮನುಷ್ಯನು, ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಜೀವರಾಶಿಗಳು, ಕ್ರಿಮಿಕೀಟಗಳು, ಇವೆಲ್ಲ ಬಂದಿರತಕ್ಕಂಥ ಎಲ್ಲ ದೃಶ್ಯ ವಸ್ತುಗಳು ಅದೃಶ್ಯವಾದವನಿಂದ ಬಂದಿದೆ. ಓದ್ತೀರ ಮಾತನ್ನು. ಎಪೆಸಿ 11ನೇ ಅಧ್ಯಾಯ 3ನೇ ವಚನ. ಹೀಬ್ರು 11ನೇ ಅಧ್ಯಾಯ 3ನೇ ವಚನ. ನಂಬಿಕೆಯಿಂದಲೇ ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು. ನಂಬಿಕೆಯಿಂದಲೇ ಲೋಕಗಳು, ವರ್ಲ್ಡ್ಸ್, ನಾಟ್ ವರ್ಲ್ಡ್, ವರ್ಲ್ಡ್ ಇಸ್ ಸಿಂಗ್ಯುಲರ್, ವರ್ಲ್ಡ್ಸ್, ಲೋಕಗಳು ಅಂದ್ರೆ ಭೂಲೋಕ, ಪರಲೋಕ, ಪರಲೋಕ, ಪರಲೋಕಗಳು, ಲೋಕಗಳು ನಂಬಿಕೆಯಿಂದಲೇ ದೇವರ ಮಾತಿನಿಂದಲೇ ಉಂಟಾದವು ಎಂದು ನಂಬುತ್ತೇವೆ. ನಿರ್ಮಿತವಾದವೆಂದು ನಾವು ತಿಳ್ಕೊಂಡಿದ್ದರಿಂದ, ನಿರ್ಮಿತವಾದವರೆಂಬುದು ನಾವು ತಿಳ್ಕೊಂಡಿರೋದ್ರಿಂದ ಕಾಣಿಸುವಗಳು ದೃಶ್ಯ, ಕಾಣಿಸುವ ಈ ಸೃಷ್ಟಿಗಳೆಲ್ಲ, ದೃಶ್ಯ ವಸ್ತುಗಳೆಲ್ಲ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಕಾಣಿಸುವ ಈ ದೃಶ್ಯ ವಸ್ತುಗಳೆಲ್ಲ ದೃಶ್ಯ ವಸ್ತುಗಳಿಂದ ಉಂಟಾಗಲಿವೆ. ಮತ್ತು
ನಂಬಿಕೆಯಿಂದಲೇ ಹೇಬೆಲನು ಅಷ್ಟೇ ಸಾಕು ಅದು ಮತ್ತೊಂದು ಸರ್ ಬರ್ತಾರೆ ನಿಮ್ಮ ತರ್ಜುಮೆ ಓದಿ ಆ ಮಾತು 3ನೇ ವಚನ. ಲೋಕಗಳು ದೇವರ ಮಾತಿನಿಂದ ಸೃಷ್ಟಿಸಲ್ಪಟ್ಟವೆಂದು ನಾವು ನಂಬುತ್ತೇವೆ. ನಂಬಿಕೆಯಿಂದಲೇ ನಾವು ಅದನ್ನು ಅರ್ಥಕೊಂಡು ಕಾಣಿಸುವ ಈ ಜಗತ್ತು, ಈ ಸೃಷ್ಟಿ, ಈ ಪಶು, ಈ ಪ್ರಾಣಿ, ಈ ಪಕ್ಷಿಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ಜೀವರಾಶಿಗಳು, ಜಲಚರಗಳು, ಜಲದಲ್ಲಿ ಇರ್ತಕ್ಕಂಥ ಜಲಚರಗಳೆಲ್ಲ ಕಾಣಿಸುವಂತ ಈ ಲೋಕವು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಎಂದು ಗ್ರಹಿಸ್ತೇವೆ. ಇದೇ ನಂಬಿಕೆ. ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಬಂದಿರುವ ನಂಬಿಕೆ ಏನಂದ್ರೆ ಈ ಅದೃಶ್ಯವಾದಂಥ ಒಂದು ಲೋಕ, ಆ ಲೋಕವೇ ಪರಲೋಕ, ಆ ಲೋಕವೇ ಪರಲೋಕ ರಾಜ್ಯದ ಸುವಾರ್ತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಆ ಲೋಕದಲ್ಲಿ ಇರ್ತಕ್ಕಂಥ ಆ ಒಡೆಯನು, ಆ ರಕ್ಷಕನು, ಆ ಸರ್ವಶಕ್ತನು ನಮ್ಮ ಜೊತೆಯಲ್ಲಿರೋದಾದರೆ ನಾವು ಈ ಲೋಕದಲ್ಲಿ ಐಶ್ವರ್ಯವನ್ನು ಗಳಿಸ್ತೇವೆ ಹೊರತು ದುಃಖವನ್ನು ಅದರೊಟ್ಟಿಗೆ ಸೇರಿಸುವುದಿಲ್ಲ. ಅದಕ್ಕೆ ದೇವರ ಆಶೀರ್ವಾದ ಐಶ್ವರ್ಯವನ್ನು ಉಂಟು ಮಾಡ್ತದೆ, ಸುಖವನ್ನು ಉಂಟು ಮಾಡ್ತದೆ. ಅವನು ಬಂಜೆ ಆಗಿದ್ದನು. ಯಾರು? ಸಾರಳು, ಅಬ್ರಾಮನ ಹೆಂಡತಿ ಬಂಜೆ ಆಗಿದ್ದಳು. ಆ ನಂತರ ಅವಳು 75 ವರ್ಷದವನು ಅಬ್ರಾಮನಾದನು, 65 ವರ್ಷದವಳು ಸಾರಳಾದಳು. ಆದ ನಂತರನು ಅಬ್ರಾಮನು ತನ್ನ ವಿಶ್ವಾಸವನ್ನು ಬಲಹೀನವಾಗಲಿಕ್ಕೆ ಕೊಡಲಿಲ್ಲ. ಯಾಕಂದ್ರೆ ಸರ್ವಶಕ್ತನಾದ ಸರ್ವಶಕ್ತನಾದ ದೇವರಲ್ಲಿ ಎಂಥ ಕೃತ್ಯಗಳು ಮಾಡತಕ್ಕಂಥ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಬ್ರದರ್. ಅದು ನಾವು ನೋಡೋಣ. ಹೆಬ್ರಿಯರ ಬರೆದ ಪತ್ರಿಕೆ, ರೋಮಾಪುರದ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಕಂಡಿರ್ತಕ್ಕಂಥ ಆ ಸರ್ವಶಕ್ತನಿಗೆ ಎಂಥ ಸಾಮರ್ಥ್ಯ ಇದೆ ಅಂದ್ರೆ ಬ್ರದರ್, ಇಲ್ಲದನ್ನು ಇರುವುದಾಗಿ ಕರೆಯುವಂಥ ಸಾಮರ್ಥ್ಯ. ಬ್ರದರ್ ಲಿಸನ್ ಕೇರ್ಫುಲಿ, ಸಹೋದರ ಸಹೋದರಿ ವೀಕ್ಷಕರೇ, ಇಲ್ಲದನ್ನು ಇರುವುದಾಗಿ ಕರೆಯುವ ಅನ್ನಂತ ಹೇಳಿದ್ರೆ ಅರ್ಥ ಏನು? ಭೂಮಿ ಆಕಾಶಗಳು ಇಲ್ಲದಾಗಿದ್ದವು. ಅಬ್ರಾಮನು ದೇವ ದರ್ಶನ ನೋಡುವಾಗ ಏನೇನು ನೋಡಿದನಂದ್ರೆ, ಇಲ್ಲದ ಭೂಮಿಯನ್ನು ಸೃಷ್ಟಿಸಿದಾತನು. ಇಲ್ಲದ ಭೂಮಿಯನ್ನು, ಆಕಾಶವನ್ನು, ಸೂರ್ಯವನ್ನು, ಚಂದ್ರವನ್ನು, ನಕ್ಷತ್ರವನ್ನು, ಗಿಡಮರಗಳನ್ನು, ಸೃಷ್ಟಿಗಳನ್ನು, ಜಲಚರಗಳನ್ನು, ಪ್ರಾಣಿಗಳನ್ನು, ಪಶುಗಳನ್ನು, ಕ್ರಿಮಿಕೀಟಗಳನ್ನು, ಇಲ್ಲದವುಗಳನ್ನು ಇರುವುದಾಗಿ ಕರೆದಿದ್ದಾತ ಸರ್ವಶಕ್ತನು. ಮಾಮೂಲಿ ಸರ್ವಶಕ್ತನಲ್ಲ. ಹಲ್ಲೆಲೂಯಾ. ನೋಡ್ರಿ, ಓದ್ರಿ ಆ ಮಾತನ್ನು. ಅಲ್ಲಿ 2 ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ ಬ್ರದರ್. ಇಂಟ್ರೆಸ್ಟಿಂಗ್ ಇದೆ. ಅಲ್ಲಿ ಏನು ನೋಡ್ತಾ ಇದ್ದಾರೆ? ಆದಿಕಾಂಡದ ಸೃಷ್ಟಿಕರ್ತನನ್ನು ನೋಡ್ತಾ ಇದ್ದಾನೆ. ದ ಆಲ್ಮೈಟಿ ಗಾಡ್ ಹೂ ಹ್ಯಾಸ್ ದ ಎಬಿಲಿಟಿ ಟು ಕ್ರಿಯೇಟ್ ದ ಥಿಂಗ್ಸ್ ವಿಚ್ ಹ್ಯಾವ್ ನಥಿಂಗ್. ಹಿ ಕ್ಯಾನ್ ಕ್ರಿಯೇಟ್ ದ ಥಿಂಗ್ ವಿತ್ ನಥಿಂಗ್. ಇಲ್ಲದಿದ್ದ ಆತನು ಸರಗಳನ್ನು ಸೃಷ್ಟಿಸ್ತಕ್ಕಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಅಬ್ರಾಮನು ಆ ದೇವರನ್ನು ನಂಬಿಕೊಂಡು ಹೋಗಿದ್ದಾನೆ. ಆ ದೇವರು ಮುಂದೆ ಓದ್ತೀರಿ. ಅಬ್ರಾಮನಿಗೆ, ನಿನಗೆ ಅನೇಕ ಜನಾಂಗಗಳಿಗೆ ತಂದೆಯಾಗಿ ನಾನು ನೇಮಿಸಿದ್ದೇನೆ ಎಂದು ಬರೆದಿರುವ ಪ್ರಕಾರ ದೇವರು, ಅರ್ಥ ಆಯ್ತಾ? ಸರ್ವಶಕ್ತನೆಂತವನು ದೇವರು ಸೃಷ್ಟಿ ಆಗಿದೆ. ಸತ್ತವರನ್ನು, ಬಲಹೀನವಾದವರನ್ನು, ಬಿಸ್ನೆಸ್ನಲ್ಲಿ ಪೂರ್ಣ ಠಪ್ ಆಗಿದವ್ರನ್ನು, ಜೀವನದಲ್ಲಿ ಪೂರ್ಣವಾಗಿ ಕುಸಿದು ನಿರೀಕ್ಷೆ ಇಲ್ಲದವರಾಗಿ ಸೋತ್ ಹೋಗಿದವ್ರನ್ನು, ಅಂತ ಸತ್ತವರನ್ನು ಬದುಕಿಸುವ ಸಾಮರ್ಥ್ಯ ಉಳ್ಳವನು ಮತ್ತು ಅಂದ್ರೆ ಅರ್ಥ ಏನು? ಸೃಷ್ಟಿ ಮಾಡುವವನು ಆತನೇ. ಒಂದು ವೇಳೆ ಅವನ ಜೀವನದಲ್ಲಿ ಸೃಷ್ಟಿಯಲ್ಲಿ ಸತ್ತು ಹೋಗಿ, ಬಲಹೀನನಾಗಿ, ಕೊಂದು ಹೋಗಿ, ಎಲ್ಲ ಕುಂದು ಹೋಗಿ ಅವನು ನಷ್ಟವಾದರೂ ತಿರುಗಿ ಚೈತನ್ಯ ಮಾಡತಕ್ಕಂಥನು ಆತನೇ, ಜೀವ ಕೊಡತಕ್ಕನು ಆತನೇ ಎಂಬ ಸರ್ವಶಕ್ತನನ್ನು ನೋಡಿದ ಬ್ರದರ್ ಆತನು. He had seen Almighty God who has power to create. Even the creation could lose its life. Again he can give life to the dead. That is the thing he had seen. ಅಂದರೆ ಸೃಷ್ಟಿಕರ್ತನಾದ ದೇವರನ್ನು ನೋಡಿದ. ಆ ಸೃಷ್ಟಿಯಲ್ಲಿ ಕೆಡುಕು ಅಥವಾ ಮರಣ ಬಂದರೆ ಆ ಮರಣವನ್ನು ತಿರುಗಿ ಉಜ್ಜೀವಿ ಅಂದರೆ ತಿರುಗಿ ಪುನರ್ಜನ್ಮಿಸುವ, ಅಂದರೆ ತಿರುಗಿ ಪುನರುತ್ಥಾನ ಆಗತಕ್ಕಂಥ, ಸತ್ತಿರುವವರನ್ನು ಬದುಕಿಸತಕ್ಕಂಥ ಸಾಮರ್ಥ್ಯವುಳ್ಳ ಸರ್ವಶಕ್ತನನ್ನು ಆತನು ನೋಡಿದನು ಹೊರತು. ಹಲ್ಲೆಲೂಯಾ. ಅಂದರೆ ಆದಿ ಕಾರಣದಿಂದೆಲ್ಲ ಕ್ರಿಯೇಟ್ ಮಾಡಿದನಲ್ಲ, ಆ ಕ್ರಿಯೇಟರ್ ಈತನೇ ಅಂತ ಆತನ ಕಂಡುಕೊಂಡ. ಇಲ್ಲದನ್ನು ಇರುವುದಾಗಿ ಕರೆಯುವ, ಅಂದರೆ ಓದ್ರಿ, ಕಂಟಿನ್ಯೂ ಮಾಡಿ ಸರ್. ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಆಗಿದ್ದಾನೆಂದು ಆ ಸರ್ವಶಕ್ತನು ಆಗಿದ್ದಾನೆಂದು ದೇವರ ಮುಂದೆ ಅಬ್ರಾಮನು ನಂಬಿದನು. ಮುಂದೆ ಅವನು ತಾನು ಅನೇಕ ಜನಾಂಗಗಳಿಗೆ
ಜನಾಂಗಗಳಿಗೆ ತಂದೆಯಾಗಿರುವುದೆಂಬ ನಿರೀಕ್ಷೆಗೆ ತನಗೆ ಮಕ್ಕಳೇ ಇಲ್ಲ, ಆದರೆ ಅನೇಕ ಜನಾಂಗಗಳಿಗೆ ತಂದೆ ಕಾಲದಲ್ಲಿ ವಯಸ್ಸು ಮೀರಿ ಹೋಯ್ತು. 50 ವರ್ಷ ಮೀರೋದು 70 ವರ್ಷ ಆಯ್ತು, ಹೆಂಡತಿಗೆ 65 ವರ್ಷ ಆಯ್ತು, ಗಂಡನಿಗೆ 75 ವರ್ಷ ಆಯ್ತು, ತದನಂತರ 100 ವರ್ಷ ಆಯ್ತು. ಆದರೂ ತಾನು ವಿಶ್ವಾಸದಲ್ಲಿ ತಡವರಿಸಲಿಲ್ಲಂತೆ. ಆಸ್ಪದ ಇಲ್ಲದವನಾಗಿರುವ ನಿರೀಕ್ಷೆ ಇಲ್ಲದವನಾಗಿದ್ರು ತನ್ನ ಶರೀರದಲ್ಲಿ. ನಿನ್ನ ಸಂತಾನವು ಹೀಗಾಗುವುದು ಎಂದು ಹೇಳಲ್ಪಟ್ಟಂತೆ ದೇವರು ಹೇಳಿದ್ದಾನೆ, ಇಲ್ಲದವನು ಏನಿಲ್ಲ, ಅವನಿಗೆ ಮಕ್ಕಳು ಹೇರ್ತಕ್ಕಂಥ ಸಾಧ್ಯನೇ ಇಲ್ಲ. ಇಲ್ಲದನ್ನು ಇರುವುದಾಗಿ ಕರೆದ ನಿನಗೆ ಸಂತಾನವು ಉಂಟಾಗುವುದು, ಹೀಗಾಗುವುದೆಂದು ಹೇಳಲ್ಪಟ್ಟಂತೆ ಹೀಗಾಗುವುದು ಎಂದು ಹೇಳಲ್ಪಟ್ಟಂತೆ ನಿರೀಕ್ಷಿಸಿ ನಂಬಿದನು. ನಿರೀಕ್ಷಿಸಿ ನಂಬಿದನು. ಮುಂದೆ ಅವನು ಹೆಚ್ಚು ಕಡಿಮೆ 100 ವರ್ಷದವನಾದಾಗ ತನ್ನ ದೇಹವು ಆಗಲೇ ಮೃತ್ಯುಪ್ರಾಯವಾಯಿತೆಂದು ತಾನು ತನ್ನ ದೇಹವು, ಅಬ್ರಾಮನು 100 ವರ್ಷ 90 ವರ್ಷ ದಾಟಿತು, 100ನೇ ವರ್ಷಕ್ಕೆ ಪ್ರವೇಶ ಮಾಡಿ, ಹೆಂಡತಿ ಕೂಡ 90ನೇ ವರ್ಷಕ್ಕೆ ಪ್ರವೇಶ ಮಾಡಿ, ತನ್ನ ದೇಹವು ಮಕ್ಕಳನ್ನು ಹೇರಲಾರದಂತ ಒಂದು ಸ್ಥಿತಿಯಲ್ಲಿ ಇದ್ರೂ ಕೂಡ ಅಬ್ರಾಮನು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದೋಯ್ತು, ಅಂದ್ರೆ ಮಕ್ಕಳನ್ನು ಹೇರುವ ಸಮಯ ಕಳೆದು ಹೋಯ್ತು ಎಂದು ತಿಳಿದುಕೊಂಡಿದ್ರು ಕೂಡ ಆದಾಗ್ಯೂ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನು ಅಥವಾ ಗೊಂದಲಕ್ಕೇಡು, ಕನ್ಫ್ಯೂಸ್ ಆಗಲಿಲ್ಲ ಆತನು. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ, ಸರ್ವಶಕ್ತನು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಅವನು ಅಪನಂಬಿಕೆಯಿಂದ ಗೊಂದಲಕ್ಕೇಡು, ಚಂಚಲ ಚಿತ್ತನು, ಕನ್ಫ್ಯೂಸ್ ಆಗಲಿಲ್ಲ. ಆದರೆ ದೇವರನ್ನು ಘನಪಡಿಸುವನಾಗಿ ದೃಢ ನಂಬಿಕೆ ಉಳ್ಳವನಾದನು. ಮುಂದೆ ವೆರಿ ಇಂಪಾರ್ಟೆಂಟ್, ತಾನು ಆ ಸರ್ವಶಕ್ತನು, ಭೂಮಿ ಆಕಾಶಗಳನ್ನು ಇಲ್ಲದನ್ನು ಇರುವುದಾಗಿ ಕರೆದಿರ್ತಕ್ಕಂಥ ಆ ಸರ್ವಶಕ್ತನು, ಆಕಾಶ ಸಿಂಹಾಸನ ಭೂಮಿ ಪಾದಪೀಠ, ಆ ಸರ್ವಶಕ್ತನು ಮಾಡಿರುವ ವಾಗ್ದಾನವನ್ನು ನೆರವೇರಿಸುವುದಕ್ಕೆ, ಪೂರೈಸುವುದಕ್ಕೆ ಸಮರ್ಥನು. ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಇದೆ ನೋಡ್ರಿ, ಎಷ್ಟನೇ ವಚನ ಅದು? 21ನೇ ವಚನದಲ್ಲಿದೆ, ಇವೆಲ್ಲಗಳನ್ನು ಮಾಡಲು ಸಮರ್ಥನೆಂದು, ಸಾಮರ್ಥ್ಯ ಉಳ್ಳವನೆಂದು, ಇನ್ನೂ ಸರಳವಾಗಿ ಹೇಳಬೇಕಾದ್ರೆ ಸರ್ವಶಕ್ತನೆಂದು ಅಬ್ರಾಮನ ಅರ್ಥ ಇದ್ದ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಾನು ನಿಮಗೆ ಸಾರ್ತಕ್ಕಂಥ ಸುವಾರ್ತೆ ಏನಂದ್ರೆ, ನಿನ್ನ ಜೀವನದಲ್ಲಿ ಬಿಸ್ನೆಸ್ಸಲ್ಲಿ ಸೋತೋಗಿದೆಯಾ, ಅಥವಾ ನೀನು ಧನವಂತನಾಗಿದ್ದು ಇನ್ನೂ ದುಃಖದಲ್ಲಿದೆಯಾ, ಕೌಟುಂಬಿಕ ಜೀವನದಲ್ಲಿ ನೀನು ಪೂರ್ಣ ಕುಸಿದೋಗ್ಬಿಟ್ಟಿದೆಯಾ, ಅಥವಾ ನೀನು ಕೆಲಸಕ್ಕಾಗಿ ಹುಡುಕಾಡ್ತಾ ಇದೆಯಾ, ಜಾಬ್ ಇಲ್ಲದೆ, ನೀನು ವ್ಯಾಧಿ ಪೀಡಿತನಾಗಿದೆಯಾ, ಹಾಗಾದರೆ ನನ್ನ ಜೊತೆಯಲ್ಲಿ ನೀನು ಏಕೀಭವಿಸಿ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾಗಿರ್ತಕ್ಕಂಥ ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನು ಇವತ್ತು ನೀನು ನನ್ನ ಜೊತೆಯಲ್ಲಿ ನೀನು ಹೃತ್ಪೂರ್ವಕವಾಗಿ ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡೋದಾದರೆ, ಯೇಸುವೇ ನೀನು ಸರ್ವಶಕ್ತನಂತೆ ಎಂಬುದಾಗಿ ಈಗ ನಾನು ಸುವಾರ್ತೆಯನ್ನು ಕೇಳಿದ್ದೇನೆ. ಬಡತನದಲ್ಲಿದ್ದವನು ಸ್ಥಿರತನಕ್ಕೆ ನಡೆಸತಕ್ಕಂಥವನು, ರೋಗದಲ್ಲಿರತಕ್ಕಂಥವನು ಆರೋಗ್ಯದಲ್ಲಿ ನಡೆಸತಕ್ಕಂಥವನು, ಅಶಾಂತಿ, ಅಸಮಾಧಾನ, ದುಃಖ, ಬಾಧ, ವ್ಯಸನಗಳಿರತಕ್ಕಂಥವನಿಗೆ ಸುಖ, ಕ್ಷೇಮ, ಸಮೃದ್ಧಿ, ಆನಂದ, ನೆಮ್ಮದಿ ಕೊಡ್ತಕ್ಕಂಥವನು ಎಂಬುದಾಗಿ ನಾವು ಕೇಳಿದ್ದೇವೆ. ಹಾಗಾದರೆ ನನ್ನ ಸಂದೇಶವನ್ನು ಕೇಳಿರ್ತಕ್ಕಂಥ ನೀವೆಲ್ಲರೂ ನನ್ನ ಜೊತೆಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತೀರಿ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ಇಷ್ಟುವರೆಗೂ ಕರ್ತನೆ ಅಬ್ರಾಮನ ದೇವರು, ಅಬ್ರಾಮನು ಹೇಗೆ ದೇವರನ್ನು ನೋಡಿದನು, ಕಂಡುಕೊಂಡನು, ಅಂಥ ಒಂದು ಸಾಮರ್ಥ್ಯವುಳ್ಳ ದೇವರ ಮಾತನ್ನು ನಂಬಿ ಕಲ್ದಿಯರ ದೇಶವಾಗಿರ್ತಕ್ಕಂಥ ಆ ಒಂದು ಊರು ಎಂಬ ಪಟ್ಟಣದಿಂದ ಹೊರಟು ಬಂದು ಹಾರಾನಿನ ಒಳಗೆ ಸುಮಾರು 15 ವರ್ಷಗಳು ಬದುಕಿ ಅಲ್ಲೇ ಬಹು ಧನವಂತನಾದನು ಮತ್ತು ಬಲವಂತನಾದನು ಮತ್ತು ಜನಬಲ, ಧನಬಲ, ಜ್ಞಾನಬಲ, ಅಶ್ವಬಲ, ಪ್ರಾಣಿಗಳ ಬಲ, ಪಶುಗಳ ಬಲವನ್ನು ಹೊಂದಿಕೊಂಡು ಆತನು ದೇವರ, ಸರ್ವಶಕ್ತನಾದ ದೇವರ ಮಾತನ್ನು ಕೇಳಿರುವುದರಿಂದ, ಆತನ ಮಾತಿಗೆ ವಿಧೇಯನಾಗಿರುವುದರಿಂದ ದೇವರ ಆತನಿಗೆ ಸಮಾಧಾನ, ಶಾಂತಿ, ಸಂತೋಷದಿಂದ ಧನವಂತನಾಗುವಂತೆ ಆಶೀರ್ವದಿಸಿದನು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅನೇಕ ಜನರು ಅಡ್ಡ ಮಾರ್ಗದಿಂದ, ಮೋಸ ಮಾರ್ಗದಿಂದ, ಭ್ರಷ್ಟ ಮಾರ್ಗದಿಂದ ಧನವಂತರಾಗಿದ್ದವರು ಅವರು ಸುಖವಾಗಿರುವುದಿಲ್ಲ. ಅನೇಕ ವ್ಯಾಧಿ ಪೀಡಿತರಾಗಿ ದುಃಖದಿಂದ, ವ್ಯಾಧಿಯಿಂದ ನರಳುತ್ತಾ ಇರ್ತಾರೆ. ಅಂಥವ್ರಿಗಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತು ನೀನು ಮನಸ್ಸು ತಿರುಗಿಕೊಂಡು ನಿನ್ನ ಭ್ರಷ್ಟತೆಯಿಂದ, ನಿನ್ನ ಪಾಪದ ಜೀವನದಿಂದ, ನಿನ್ನ ಶಾಪದ ಜೀವನದಿಂದ ನೀನು ಹೊರಗೆ ಬರಬೇಕಾದ್ರೆ, ಈಗ ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ಒಡೆಯನಾಗಿ, ರಕ್ಷಕನಾಗಿ ನಂಬುವುದಾದರೆ ನೀನು ಕೂಡ ಈ ಕರ್ತನ ಸುಖವನ್ನು, ಕ್ಷೇಮವನ್ನು, ಸಮೃದ್ಧಿಯನ್ನು, ಆರೋಗ್ಯವನ್ನು, ಬಲವನ್ನು, ಮಕ್ಕಳಿಲ್ಲದವರು ಮಕ್ಕಳು, ಆರೋಗ್ಯ ಇಲ್ಲದವರು ಆರೋಗ್ಯವು, ಬಡತನದಲ್ಲಿ ಸಿಲುಕಿ ಹೋಗುತ್ತಿರ್ತಕ್ಕಂಥವ್ರು ಬಡತನದಿಂದ ಮುಕ್ತಿ, ಶಾಪದಿಂದ, ಅಶಾಂತಿಯಿಂದ, ದುಃಖದಿಂದ, ಬಾಧೆಗಳಿಂದ ಎಲ್ಲರಿಗೆ
ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರಿಗೆ ಮುಕ್ತಿ, ಅವರಿಗೆ ಶುಭವು, ಅವರಿಗೆ ಕ್ಷೇಮವು, ಅವರಿಗೆ ಸಮೃದ್ಧಿ ಸಿಗಲಿ ಎಂಬುದಾಗಿ ಹಾರೈಸುತ್ತಾ, ಇವತ್ತು ಈ ಕೇಳಿರ್ತಕ್ಕಂಥ ಯೇಸುವಿನ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವಂತೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಸ್ನೇಹಿತರ ಹತ್ರ ಇರತಕ್ಕ ಅಥವಾ ಬೇರೆ ಒಂದು ಆನ್ಲೈನ್ ಮೂಲಕವಾಗಾದರೂ ಯೇಸು ಕ್ರಿಸ್ತನ ಇತಿಹಾಸವನ್ನು, ಬೈಬಲನ್ನು ಓದಿಕೊಂಡು ನಿಮ್ಮ ಜೀವನ ಇನ್ನೂ ನೀವು ಸುಗಮಯವಾಗಿ ಮಾಡಿಕೊಳ್ಳಬಹುದು. ಕೃಪಾರ್ಲ ರಾಜ, ಕ್ಷೇಮವು, ಸಮೃದ್ಧಿ, ಸಮಾಧಾನ ನಿನ್ನ ಕುಟುಂಬಕ್ಕೆ, ಇಲ್ಲಿ ಸೇರಿ ಬಂದಿರುವ ಎಲ್ಲ ಭಕ್ತರಿಗೂ, ನೆರೆದು ಬಂದಿರತಕ್ಕಂಥ ಎಲ್ಲ ವೀಕ್ಷಕರಿಗೂ, ಅವರಿಗೂ, ಅವರ ಕುಟುಂಬಕ್ಕೂ, ಕುಟುಂಬದ ಸದಸ್ಯರಿಗೆ ಶುಭವು, ಸಮಾಧಾನ, ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಐಶ್ವರ್ಯಗಳು ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.